Back to Surya Defense Academy. In the previous class, we have already studied that what are the types of numbers and how to find the unit digit of a given number and divisibility rules. In this class, we'll solve some MCQs on the topic. First question, which of the following number is a prime number? ಇಲ್ಲಿ ನೋಡ್ರಿ ಕೊಟ್ಟಿರ್ತಕ್ಕಂತ ಆಪ್ಷನ್ ಒಳಗ ಯಾವುದು ಅವಿಭಾಜ್ಯ ಸಂಖ್ಯೆ ಅದ ಅಂತ ಕೇಳ್ಯಾರ. ಇಲ್ಲಿ ನೋಡ್ರಿ 91 ಅದ. 91 ಫ್ಯಾಕ್ಟರ್ಸ್ ಆಫ್ 91 ಬರೀರಿ ಏನದ? ಫ್ಯಾಕ್ಟರ್ಸ್ ಆಫ್ 91 ನೋಡ್ರಿ 1 ಅದ, ಆಮೇಲೆ 7 ಅದ, ಆಮೇಲೆ 1 ರಿಂದನೂ ಭಾಗ ಹೋಗ್ತದ, 7 ಇಂದ ಭಾಗ ಹೋಗ್ತದ, 13 ರಿಂದನೂ ಭಾಗ ಹೋಗ್ತದ, ಆಮೇಲೆ 91 ಇಂದನೂ ಭಾಗ ಹೋಗ್ತದ. ಇಲ್ಲಿ ನೋಡಿ 97 ಫ್ಯಾಕ್ಟರ್ಸ್ ಆಫ್ 97 ಅಂದ್ರೆ 1 ಮತ್ತು 97 ಎರಡೇ ಅವ. ಆಮೇಲೆ 81 ಫ್ಯಾಕ್ಟರ್ಸ್ ನೋಡ್ರಿ 1 ಬರ್ತದ, 3 ಬರ್ತದ, 9, 81. ನೆಕ್ಸ್ಟ್ 7 ನೋಡ್ರಿ 49, 7, 49. ಇಲ್ಲಿ ನೋಡ್ರಿ ಪ್ರೈಮ್ ನಂಬರ್ ಅಂದ್ರೆ ಏನ್ರಿ? ಓನ್ಲಿ 2 ಫ್ಯಾಕ್ಟರ್ಸ್ ಇರಬೇಕು. ಇಲ್ಲಿ ನೋಡ್ರಿ ಆಪ್ಷನ್ ಬಿ 97. 97 ಅನ್ನೋದು ಒಂದು ಅವಿಭಾಜ್ಯ ಸಂಖ್ಯೆ, ಯಾಕಂದ್ರೆ ಅದು ಬರೀ 2 ಫ್ಯಾಕ್ಟರ್ಸ್ ನ ಅಷ್ಟೇ ಹೊಂದದ. ಅದ್ರ ಸಲುವಾಗಿ ಆಪ್ಷನ್ ಬಿ ಇಸ್ ದ ರೈಟ್ ಆನ್ಸರ್. Next question. What is the remainder when 7/103 is divided by 6? ಇಲ್ಲಿ ನೋಡ್ರಿ ಏನ್ ಕೇಳ್ಯಾರ ಅಂದ್ರೆ 7/103 divided by 6 ಮಾಡಿದಾಗ ರಿಮೈಂಡರ್ ಏನ್ ಬರ್ತದ ಅಂತ ಕೇಳ್ಯಾರಿ. ನಾವೇನ್ ಮಾಡ್ಬೇಕಪ್ಪ ಅಂತಂದ್ರೆ 7 ಒಳಗ 6 ಮೈನಸ್ ಮಾಡ್ಬೇಕು. ಏನ್ ಬರ್ತದ? 1 ಬರ್ತದ. 7 - 6 = 1. ರಿಮೈಂಡರ್ 1 ಬರ್ತದ. 7/1 ಮಾಡ್ಬೇಕ್ರಿ. 7/1 ಅಂದ್ರೆ ಏನಾಗ್ತದ್ರಿ? 7 ಆಗ್ತದ. 7/1 ಅಂದ್ರೆ 7 ಆಗ್ತದ. ನಾವು 6ಕ್ಕೆ 7ಗೆ 6 ಇಂದ ಡಿವೈಡ್ ಮಾಡಿದ್ವಿ ಅಂದ್ರೆ ರಿಮೈಂಡರ್ ಏನು ಉಳಿತದ್ರಿ? 1 ಉಳಿತದ. ಆದ್ರಿಂದ ರಿಮೈಂಡರ್ ಈಸ್ 1. ಆಪ್ಷನ್ ಎ ಇಸ್ ದ ರೈಟ್ ಆನ್ಸರ್. ನೆಕ್ಸ್ಟ್ ಕ್ವೆಶ್ಚನ್. ಇಲ್ಲಿ ನೋಡ್ರಿ ದ ಪ್ರಾಡಕ್ಟ್ ಆಫ್ 3 ಕಾನ್ಸಿಕ್ಯೂಟಿವ್ ಪಾಸಿಟಿವ್ ಇಂಟಿಜರ್ ಈಸ್ ಆಲ್ವೇಸ್ ಡಿವಿಸಿಬಲ್ ಬೈ ಅಂತ ಕೇಳ್ಯಾರಿ. ಇಲ್ಲಿ ನೋಡ್ರಿ ಪಾಸಿಟಿವ್ ಇಂಟಿಜರ್ಸ್ ಅಂದ್ರೆ ಎಲ್ಲಿಂದ ಸ್ಟಾರ್ಟ್ ಆಗ್ತಾವು? 1, 2, 3, 4, 5 so on up to infinity ಇರ್ತಾವು. ಪಾಸಿಟಿವ್ ಇಂಟಿಜರ್ಸ್ ಅಂದ್ರೆ ಏನ್ರಿ? ನ್ಯಾಚುರಲ್ ನಂಬರ್ಸ್ ಅಂದಂಗೆ. ಇಲ್ಲಿ ನೋಡ್ರಿ ಕಾನ್ಸಿಕ್ಯೂಟಿವ್ ಅಂದ್ರ ಕಂಟಿನ್ಯೂ ಅಂದಂಗ್ರಿ. ಈಗ ನೋಡ್ರಿ ಇವು 3 ತಗೋರಿ, 1, 2, 3. ಇವು ಮೂರೂನು ನಾವು ಮಲ್ಟಿಪ್ಲೈ ಮಾಡಿದ್ರೆ ಏನ್ ಬರ್ತದ? 1 2 2, 2 3 6 ಬರ್ತದ. ಬೇಕಿದ್ರೆ ಇವು 3 ಮಲ್ಟಿಪ್ಲೈ ಮಾಡ್ರಿ. 2 3 6, 6 4 24. ಇಲ್ಲಿ ನೋಡ್ರಿ ಬೇಕಿದ್ರೆ ಇವು 3 ತಗೋರಿ. 3 4 12, 12 5 60. ಇಲ್ಲಿ ನೋಡ್ರಿ ಈ ಬಂದಂತಹ ಪ್ರಾಡಕ್ಟ್ ಏನದ? 6, 24, 60. ಇವು 3 ಸಂಖ್ಯೆ ಏನ್ ಮಾಡ್ತಾವಪ್ಪ ಅಂದ್ರ 6ರಿಂದ ಭಾಗ ಹೋಗ್ತಾವು. ಆದ್ರಿಂದ ಆಪ್ಷನ್ ಎ ಇಸ್ ದ ಕರೆಕ್ಟ್ ಆನ್ಸರ್. ದ ಪ್ರಾಡಕ್ಟ್ ಆಫ್ 3 ಕಾನ್ಸಿಕ್ಯೂಟಿವ್ ಪಾಸಿಟಿವ್ ಇಂಟಿಜರ್ ಈಸ್ ಆಲ್ವೇಸ್ ಡಿವಿಸಿಬಲ್ ಬೈ 6. ಇಲ್ಲಿ ನೋಡ್ರಿ 3 ಕ್ರಮಾನುಗತ ಧನ ಪೂರ್ಣಾಂಕಗಳ ಗುಣಲಬ್ಧ ಏನಾಗ್ತದ ಅಂದ್ರ 6ರಿಂದ ಭಾಗ ಹೋಗ್ತದ. ಯಾವಾಗ್ಲೂ 6ರಿಂದ ಭಾಗ ಹೋಗ್ತದ. ಇಲ್ಲಿ ನೋಡ್ರಿ 1 2 3 4 5 so on up to infinity ಇರ್ತಾವು. ನಾವು ಕ್ರಮಾನುಗತ ಅಂದ್ರ ಕಂಟಿನ್ಯೂ ಇದ್ದುದು 1 2 3 ಮಲ್ಟಿಪ್ಲೈ ಮಾಡಿದ್ವಿ ಅಂದ್ರೆ 6 ಬರ್ತದ. 2 3 4 ಮಲ್ಟಿಪ್ಲೈ ಮಾಡಿದ್ವಿ ಅಂದ್ರೆ 24 ಬರ್ತದ. 3 4 5 ಮಲ್ಟಿಪ್ಲೈ ಮಾಡಿದ್ವಿ ಅಂದ್ರೆ 60 ಬರ್ತದ. ಈ ಕೊಟ್ಟಂತ ಸಂಖ್ಯೆಗಳೊಳಗ ಇವು 3 ಸಂಖ್ಯೆಗಳು ಎದರಿಂದ ಭಾಗ ಹೋಗ್ತಾವಪ್ಪ ಅಂದ್ರ 6ರಿಂದ ಭಾಗ ಹೋಗ್ತಾವು. ಇಲ್ಲಿ ನೋಡ್ರಿ ಆಪ್ಷನ್ ಡಿ ಅದ. ಏನದ? 3 ಅದ. ನೀವು ಕೇಳ್ತೀರಿ 3ರಿಂದನೂ ಭಾಗ ಹೋಗ್ತಾವಲ್ರಿ ಅವ್ 2 ಅಂತ ಹೇಳಿ. 3ರಿಂದ ಭಾಗ ಹೋಗ್ತಾವ್ರಿ, ಬಟ್ 6ರಿಂದನೂ ಹೋಗ್ತಾವಲ್ಲ. 6ರಿಂದ ಭಾಗ ಹೋಗ್ತಾವಂದ್ರೆ ಏನ್ರಿ? 3ರಿಂದನೂ ಹೋಗ್ತದ ಅಂದಂಗ. ಅದ್ರ ಸಲುವಾಗಿ ಆಪ್ಷನ್ ಎ ಇಸ್ ದ ಕರೆಕ್ಟ್ ಆನ್ಸರ್. ನೆಕ್ಸ್ಟ್ ಕ್ವೆಶ್ಚನ್. A number is divisible by both 2 and 3. By which of the following number is the number always divisible? ಇಲ್ಲಿ ನೋಡ್ರಿ ಏನ್ ಕೇಳಾರಪ್ಪ ಅಂತಂದ್ರ ಒಂದು ಸಂಖ್ಯೆ 2 ಮತ್ತು 3ರಿಂದ 2ರಿಂದನೂ ಭಾಗ ಹೋಗ್ತಿತ್ತಪ್ಪ ಅಂದ್ರ ಕೆಳಗಿನ ಯಾವ ಸಂಖ್ಯೆಯಿಂದ ಯಾವಾಗ್ಲೂ ಭಾಗ ಹೋಗ್ತದ ಅಂತ ಕೇಳ್ಯಾರ. ನಾವು ಡಿವಿಸಿಬಿಲಿಟಿ ರೂಲ್ ಕಲ್ತೀವ್ರಿ. ಅದ್ರೊಳಗೆ ಏನದ? ಒಂದು ಸಂಖ್ಯೆ 2 ಮತ್ತು 3ರಿಂದ 2ರಿಂದನೂ ಭಾಗ ಹೋಗ್ತಿತ್ತಂದ್ರ ಆ ಸಂಖ್ಯೆ ಏನ್ ಮಾಡ್ತದ? 6ರಿಂದನೂ ಭಾಗ ಹೋಗ್ತದ. ಆದ್ರಿಂದ ಆಪ್ಷನ್ ಬಿ ಇಸ್ ದ ಕರೆಕ್ಟ್ ಆನ್ಸರ್. ನೆಕ್ಸ್ಟ್ ಕ್ವೆಶ್ಚನ್. ವಾಟ್ ಈಸ್ ದ ಸಮ್ ಆಫ್ ಆಲ್ ಪ್ರೈಮ್ ನಂಬರ್ಸ್ ಲೆಸ್ ದ್ಯಾನ್ 20? ಇಲ್ಲಿ ನೋಡ್ರಿ ಏನ್ ಕೇಳ್ಯಾರಪ್ಪ ಅಂದ್ರ 20ಕ್ಕಿಂತ ಕೆಳಗಿನ ಎಲ್ಲಾ ಅವಿಭಾಜ್ಯ ಸಂಖ್ಯೆಗಳ ಮೊತ್ತ ಎಷ್ಟು ಆಗ್ತದ ಅಂತ ಕೇಳ್ಯಾರ. ಇಲ್ಲಿ ನೋಡ್ರಿ ಅವಿಭಾಜ್ಯ ಸಂಖ್ಯೆಗಳು 20ಕ್ಕಿಂತ ಕಡಿಮೆ ಇರೋದು 2, 3, 5, 7, ಆಮೇಲೆ 11, 13, 17 ಮತ್ತು 19 ಇವೆಲ್ಲ ಸೇರಿಸಿದ್ವಿ ಅಂದ್ರೆ
ನಮ್ಗೆ ಎಷ್ಟು ಬರ್ತದಪ್ಪ ಅಂತಂದ್ರೆ ಮೊತ್ತ ಅಂತ ಕೇಳ್ರಿ ಇಷ್ಟು ಕೂಡಿಸಿದ್ರೆ ಎಷ್ಟು ಬರ್ತದ 77 ಬರ್ತದ್ರಿ. ಆಪ್ಷನ್ ಸಿ ಇಸ್ ದ ಕರೆಕ್ಟ್ ಆನ್ಸರ್. ನೆಕ್ಸ್ಟ್ ಕ್ವೆಶನ್. ಹೌ ಮೆನಿ 3 ಡಿಜಿಟ್ ನಂಬರ್ಸ್ ಆರ್ ಡಿವಿಸಿಬಲ್ ಬೈ 7? ಇಲ್ಲಿ ನೋಡ್ರಿ 3 ಅಂಕಿಯ ಎಷ್ಟು ಸಂಖ್ಯೆಗಳು 7ರಿಂದ ಭಾಗ ಹೋಗ್ತಾವ ಅಂತ ಹೇಳಿ ಕೇಳ್ಯಾರ್ರಿ. ಇಲ್ಲಿ ನೋಡ್ರಿ 3 ಡಿಜಿಟ್ ನಂಬರ್ಸ್ ಅಂದ್ರೆ 3 ಅಂಕಿಯ ಸಂಖ್ಯೆಗಳು. 3 ಅಂಕಿಯ ಅತಿ ಚಿಕ್ಕ ಸಂಖ್ಯೆ ಯಾವ್ದ್ರಿ ಅಂದ್ರ 100 ರಿಂದ ಸ್ಟಾರ್ಟ್ ಆಗ್ತದ್ರಿ 3 ಅಂಕಿಯ ಸಂಖ್ಯೆಗಳು. ಅದ್ರಾಗ 7ರಿಂದ ಭಾಗ ಹೋಗ್ಬೇಕಂತ್ರಿ. ಇಲ್ಲಿ ನೋಡ್ರಿ 1 0 5 ಇದು 7ರಿಂದ ಭಾಗ ಹೋಗ್ತದ. 7 ಒಂದ್ಲೆ 7 ಕ್ಯಾರಿ 3 3 7 5 35 105 ಏನಾಗ್ತದ 7ರಿಂದ ಭಾಗ ಹೋಗ್ತದ. ಇಲ್ಲಿ ನೋಡ್ರಿ ಆಮೇಲೆ 3 ಅಂಕಿಯ ಅತಿ ದೊಡ್ಡ ಸಂಖ್ಯೆ ಯಾವ್ದ್ರಿ 999 ಅದ ಅಂದ್ರ 999 ಹೌದ್ರಿ. ಇದು 7ರಿಂದ ಭಾಗ ಹೋಗ್ತದೇನ್ರಿ ನೋಡ್ರಿ 7 1 7 7 4 28 7 2 14 5. ಇಲ್ಲಿ ನೋಡ್ರಿ ರಿಮೈಂಡರ್ ಎಷ್ಟು ಉಳಿತದ 5 ಉಳಿತದ. ನಾವು 999 ಒಳಗ 5 ಮೈನಸ್ ಮಾಡಿದ್ರಿ ಅಂದ್ರೆ ನಮಗೆ ಎಷ್ಟು ಬರ್ತದ್ರಿ 994 ಬರ್ತದ. ಅಂದ್ರ 994 ಏನದ 7ರಿಂದ ಭಾಗ ಹೋಗ್ತದ. ಇಲ್ಲಿ ನೋಡ್ರಿ 7ರಿಂದ ಭಾಗ ಹೋಗುವ ಕೊನೆಯ ಸಂಖ್ಯೆ 3 ಅಂಕಿಯ ಸಂಖ್ಯೆ ಯಾವ್ದಪ್ಪ ಅಂದ್ರ 994. ಮೊದಲ ಸಂಖ್ಯೆ ಯಾವ್ದಪ್ಪ ಅಂತಂದ್ರ 3 ಅಂಕಿಯ ಮೊದಲ ಸಂಖ್ಯೆ 7ರಿಂದ ಭಾಗ ಹೋಗುದಂದ್ರ 105. ಇಲ್ಲಿ ನೋಡ್ರಿ ನಮಗ್ ಗೊತ್ತದ an ಫಾರ್ಮುಲಾ an ಇಸ್ ಈಕ್ವಲ್ಸ್ ಟು ಏನದರಿ a ಪ್ಲಸ್ n ಮೈನಸ್ 1 ಇಂಟು b ಅದ. ಇಲ್ಲಿ ನೋಡ್ರಿ a ಅಂದ್ರೆ ಯಾವ್ದ್ರಿ ಮೊದಲನೇ ಸಂಖ್ಯೆ ಆಗಿರ್ತದ 105 ಪ್ಲಸ್ n ಅಂದ್ರೆ ಗೊತ್ತಿಲ್ರಿ ಎಷ್ಟು ಸಂಖ್ಯೆಗಳು ಡಿವೈಡ್ ಆಗ್ತಾವ ಅಂತ ಕೇಳ್ಯಾರ. ನಾವೀಗ ಅದೇ ಕಂಡುಹಿಡಿಬೇಕು n ಮೈನಸ್ 1 ಹಂಗೆ ಇಡ್ರಿ. ಡಿ ಅಂದ್ರೆ ಏನ್ರಿ 7 ಡಿವಿಸಿಬಲ್ ಬೈ 7 ಅಂದ್ರೆ ಏನ್ರಿ ಇತರ ನಡಬರ್ಕ್ ಡಿಫರೆನ್ಸ್ ಎಷ್ಟು ಇರ್ತದ 7 ಇರ್ತದ 7. an ಅಂದ್ರೆ ನೋಡ್ರಿ ಕೊನೆಯ ಸಂಖ್ಯೆ ಎಷ್ಟದ ರೀ 994 ಅದ 994. ಈಗ ನೋಡ್ರಿ ನಮಗೆ ಏನ್ ಬೇಕಾಗ್ಯದ n ವ್ಯಾಲ್ಯೂ ಬೇಕಾಗ್ಯದ. ಈ 105 ಏನ್ ಮಾಡ್ರಿ ಈ ಕಡೆ ತಗೊಂಡ್ ಬರ್ರಿ 994 ಮೈನಸ್ 105 ಇಸ್ ಈಕ್ವಲ್ಸ್ ಟು n ಮೈನಸ್ 1 ಇಂಟು 7. ಇಲ್ಲಿ ನೋಡ್ರಿ ಎಷ್ಟಾಗ್ತದಂದ್ರ 14ರಾಗ 5 ಹೋದ್ರೆ ಎಷ್ಟ್ರಿ 9 9ರಾಗ 1 ಹೋದ್ರೆ 8 9ರಾಗ 1 ಹೋದ್ರೆ 8. ದಿಸ್ ಇಸ್ ಈಕ್ವಲ್ಸ್ ಟು n ಮೈನಸ್ 1 ಇಂಟು 7 ಆಗ್ತದ್ರಿ. ಇಲ್ಲಿ ನೋಡ್ರಿ ಇದು 8 8 9 divided by 7 is equals to n minus 1 ಆಗ್ತದ್ರಿ. 7 1 7 1 7 1 7 2 14 4 7 7 49 127 is equals to n minus 1 ಆಗ್ತದ್ರಿ. ಮೈನಸ್ 1 ಈ ಕಡೆ ತಗೊಂಡ್ ಬರ್ರಿ 127 plus 1 is equals to n ಆಗ್ತದ. therefore n is equals to ಎಷ್ಟು ಆಗ್ತದ್ರಿ 128 ಆಗ್ತದ. ಆಪ್ಷನ್ ಎ ಇಸ್ ದ ಕರೆಕ್ಟ್ ಆನ್ಸರ್. ನೋಡ್ರಿ 3 ಅಂಕಿಯ 128 ಸಂಖ್ಯೆಗಳು ಏನ್ ಮಾಡ್ತಾವಪ್ಪ ಅಂದ್ರೆ 7ರಿಂದ ಭಾಗ ಹೋಗ್ತಾವು. ನೆಕ್ಸ್ಟ್ ಕ್ವೆಶ್ಚನ್. What is the smallest number that leaves a remainder of 2 when divided by 3, 4 and 5? ಇಲ್ಲಿ ನೋಡ್ರಿ 3 4 ಮತ್ತ 5ರಿಂದ ಭಾಗ ಹೋಗುವ ಸಂಖ್ಯೆ ಏನ್ ಉಳಿಸ್ಬೇಕಂತ್ರಿ 2 ರಿಮೈಂಡರ್ ಉಳಿಸ್ಬೇಕಂತ್ರಿ ಪ್ರತಿ ಸಲಾನು. ಅಂದ್ರೆ ಆ ಸಂಖ್ಯೆಗೆ ನಾವು 3ರಿಂದ ಭಾಗಿಸ್ಲಿ 4ರಿಂದ ಭಾಗಿಸ್ಲಿ ಮತ್ತ 5ರಿಂದ ಭಾಗಿಸಿದ್ರು ಅದು ಪ್ರತಿ ಸಲ ಏನ್ ಮಾಡ್ಬೇಕು ರಿಮೈಂಡರ್ 2 ಕೊಡ್ಬೇಕು. ಅಂತ ಸಂಖ್ಯೆ ಯಾವ್ದು ಅಂತ ಕೇಳ್ಯಾರ. ನಾವ್ ಅದಕ್ಕೆ ಏನ್ ಮಾಡ್ಬೇಕಂದ್ರೆ ಫಸ್ಟ್ 3 4 ಮತ್ತ 5ರ ಲೆಸ ತೆಗಿಬೇಕ್ರಿ. ಇಲ್ಲಿ ನೋಡ್ರಿ 3 4 5 ಇದ್ರದ್ದು ಎಲ್ಸಿಎಂ ಎಷ್ಟ ಆಗ್ತದ ಅಂದ್ರ 60 ಆಗ್ತದ. 3 4 12 12 5 60 ಎಲ್ಸಿಎಂ ಏನಾದ ಆಗ್ತದಂದ್ರೆ 60 ಆಗ್ತದ. ಇಲ್ಲಿ ನೋಡ್ರಿ 60 ಏನ್ ಮಾಡ್ತದಂದ್ರ 3 4 5 3ರಿಂದನೂ ಭಾಗ ಹೋಗ್ತದ. ಆದ್ರೆ ಏನ್ ಮಾಡ್ತದಪ್ಪ ಅಂದ್ರ ರಿಮೈಂಡರ್ ಇಲ್ಲಿ ಏನಾಗ್ತದ್ರಿ 0 ಆಗ್ತದ. ಇಲ್ಲಿ ನೋಡ್ರಿ 3ರಿಂದ ಭಾಗಿಸಿದ್ರಿ ಅಂದ್ರೆ 3 20 60 ರಿಮೈಂಡರ್ 0. 4ರಿಂದ ಭಾಗಿಸಿದ್ರಿ ಅಂದ್ರೆ 15 4 60 ರಿಮೈಂಡರ್ 0. 5ರಿಂದ ಭಾಗಿಸಿದ್ರು 12 5 60 ರಿಮೈಂಡರ್ ಏನ್ ಉಳಿತದ್ರಿ 0ನೇ ಉಳಿತದ. ಬಟ್ ಅವ್ರ ಏನ್ ಹೇಳ್ಯಾರ ರಿಮೈಂಡರ್ 2 ಉಳಿಬೇಕಂತ ಹೇಳ್ಯಾರ. ಅಂದ್ರೆ ನಾವ್ ಏನ್ ಮಾಡ್ಬೇಕ್ರಿ 60ಗೆ +2 ಮಾಡ್ಕೋಬೇಕು. 60 + 2 is equals to 62.
ಆಪ್ಷನ್ ಎ ಇಸ್ ದ ಕರೆಕ್ಟ್ ಆನ್ಸರ್. ನಾವು 62ಗ 3, 4 ಮತ್ತು 5ರಿಂದ ಭಾಗಿಸಿದ್ವಿ ಅಂದ್ರೆ ಪ್ರತಿ ಸಲ ಏನ್ ಮಾಡ್ತದಂದ್ರ ರಿಮೈಂಡರ್ ಶೇಷವನ್ನ 2 ಬಿಡ್ತದ. ಬೇಕಿದ್ರೆ ಮಾಡಿ ನೋಡ್ರಿ. ಇಲ್ಲಿ ನೋಡ್ರಿ 62 ಅದ, 3ರಿಂದ ಭಾಗ ಮಾಡ್ರಿ. 3ರಿಂದ ಭಾಗ ಮಾಡಿದ್ರಿ ಅಂದ್ರ 3 20 60 62 3ರಿಂದ ಭಾಗ ಮಾಡಿದ್ವಿ ಅಂದ್ರೆ ನೋಡ್ರಿ 3 20 60 ರಿಮೈಂಡರ್ ಏನು ಉಳಿತದ 2 ಉಳಿತದ. 4ರಿಂದ ಭಾಗಿಸ್ರಿ. ರಿಮೈಂಡರ್ 2 ಉಳಿತದ. ನೀವು 5ರಿಂದನೂ ಭಾಗಿಸಿದ್ರೂ ರಿಮೈಂಡರ್ 2 ಉಳಿತದೆ. 62. A number n when divided by 5, number n when divided by 5 leaves a remainder of 3. What is the remainder when n square is divided by 5? ಇಲ್ಲಿ ನೋಡ್ರಿ, ಒಂದು ನಂಬರ್ n ಅನ್ನುವ ಒಂದು ನಂಬರ್ ಅನ್ನ ನಾವು 5ರಿಂದ ಭಾಗಿಸಿದ್ವಿ ಅಂದ್ರ ಅದು 3ನ್ನ ಶೇಷವಾಗಿ ಉಳಿಸ್ತದಂತ. ಅದೇ ನಂಬರ್ ಸ್ಕ್ವೇರ್ ಮಾಡಿಕಿಂತ n ಇಂದ ಭಾಗಾಕಾರ ಮಾಡಿದ್ವಿ ಅಂದ್ರ ಶೇಷ ಎಷ್ಟು ಉಳಿತದ ಅಂತ ಹೇಳಿ ಕೇಳ್ಯಾರ್ರಿ. ಇಲ್ಲಿ ನೋಡ್ರಿ, ಶೇಷ ಎಷ್ಟು ಉಳಿತದ ಅಂತ ಕೇಳ್ಯಾರ. ಇಲ್ಲಿ ನೋಡ್ರಿ, ನಂಬರ್ ಏನಾಗಿರ್ಲಿ, ಎಕ್ಸ್ ಆಗಿರ್ಲಿ, ಲೆಟ್ ದ ನಂಬರ್ ಬಿ ಎಕ್ಸ್. ಇಲ್ಲಿ ನೋಡ್ರಿ, ನಂಬರ್ ಏನಾಗಿರ್ಲಿ ರೀ, ಎಕ್ಸ್ ಆಗಿರ್ಲಿ. ನಮಗ್ ಗೊತ್ತದ ಭಾಜ್ಯ ಇಸ್ ಈಕ್ವಲ್ಸ್ ಟು ಏನಿರ್ತದ್ರಿ, ಭಾಜಕ ಇಂಟು ಭಾಗಲಬ್ಧ ಪ್ಲಸ್ ಶೇಷ ಇರ್ತದ. ಇಲ್ಲಿ ನೋಡ್ರಿ, ಭಾಜ್ಯ ಏನದ ರೀ, ಎಕ್ಸ್ ಆಗಿರ್ಲಿ, ನಂಬರ್ ಭಾಜಕ 5, ಭಾಗಲಬ್ಧ ಏನಾಗಿರ್ಲಿ ರೀ, ಕ್ಯೂ ಆಗಿರ್ಲಿ, ಪ್ಲಸ್ ಶೇಷ ಎಷ್ಟು ಬಿಡ್ತದ್ರಿ, 3. ಇಲ್ಲಿ ನೋಡ್ರಿ, ಎಕ್ಸ್ ಇಸ್ ಈಕ್ವಲ್ಸ್ ಟು 5 ಕ್ಯೂ ಪ್ಲಸ್ 3 ಆಗ್ತದ್ರಿ. ಆಮೇಲೆ ಎಕ್ಸ್ ಸ್ಕ್ವೇರ್ ಮಾಡ್ರಿ. ಎಕ್ಸ್ ಸ್ಕ್ವೇರ್ ಮಾಡಿದ್ವಿ ಅಂದ್ರೆ ಏನಾಗ್ತದ್ರಿ, 25 ಕ್ಯೂ ಸ್ಕ್ವೇರ್ ಪ್ಲಸ್ ಎಕ್ಸ್ ಸ್ಕ್ವೇರ್ ಮಾಡಿದ್ವಿ ಅಂದ್ರ 30 ಕ್ಯೂ ಪ್ಲಸ್ 9 ಆಗ್ತದ. ಇಲ್ಲಿ ನೋಡ್ರಿ, a ಪ್ಲಸ್ ಬಿ ಹೋಲ್ ಸ್ಕ್ವೇರ್ ಫಾರ್ಮುಲಾ a ಸ್ಕ್ವೇರ್ ಪ್ಲಸ್ ಬಿ ಸ್ಕ್ವೇರ್ ಪ್ಲಸ್ 2ab. ಇಲ್ಲಿ ನೋಡ್ರಿ, ನಾವೀಗ ಎಕ್ಸ್ ಸ್ಕ್ವೇರ್ಗೆ ಏನ್ ಮಾಡ್ಬೇಕ್ರಿ, ಡಿವೈಡೆಡ್ ಬೈ 5 ಮಾಡದ್ರಿ. ಇದಕ್ಕೆ ನಾವು ಡಿವೈಡೆಡ್ ಬೈ 5 ಮಾಡಿದ್ವಿ ಅಂದ್ರೆ ನೋಡ್ರಿ, 25 ಇಸ್ ಡಿವಿಸಿಬಲ್ ಬೈ 5, ರಿಮೈಂಡರ್ 0. 30 ಇಸ್ ಆಲ್ಸೋ ಡಿವಿಸಿಬಲ್ ಬೈ 5, ರಿಮೈಂಡರ್ 0. ಇಲ್ಲಿ ನೋಡ್ರಿ, 9 ಅದ. 9ಕ್ಕೆ ನಾವು 5ರಿಂದ ಡಿವೈಡ್ ಮಾಡಿದ್ವಿ ಅಂದ್ರೆ ಏನ್ ಸಿಗ್ತದ ನಮಗ, ಇಲ್ಲಿ ನೋಡ್ರಿ 25 ಕ್ಯೂ ಸ್ಕ್ವೇರ್ ಪ್ಲಸ್ 30 ಕ್ಯೂ ಪ್ಲಸ್ ನಾ 9 ಹೆಂಗ್ ಬರ್ಕೋತೀನಪ್ಪ ಅಂತಂದ್ರ 5 ಪ್ಲಸ್ 4 ಬರ್ಕೋತೀನಿ. ಇಲ್ಲಿ ನೋಡ್ರಿ, ಇದೆಲ್ಲ ಏನಾಗ್ತದಪ್ಪ ಅಂದ್ರೆ 5ರಿಂದ ಭಾಗ ಹೋಗ್ತದ. ನಮಗ್ ರಿಮೈಂಡರ್ ಏನ್ ಉಳಿತದ್ರಿ, 4 ಉಳಿತದ. 4 is the remainder here. Option D is the correct answer. Next question. The unit digit of 17 raised to 89 is. ಇಲ್ಲಿ ನೋಡ್ರಿ, how to find the unit digit of a given number we have already discussed. ಇಲ್ಲಿ ನೋಡ್ರಿ, 17 raised to 89 ಅದರಿ. 17 raised to 89 ನಾವ್ ಏನ್ ಮಾಡ್ಬೇಕಂತ ಹೇಳಿವ್ರಿ, ಪವರಿಗೆ ಡಿವೈಡೆಡ್ ಬೈ 4 ಮಾಡ್ಕೋಬೇಕು. ಅಂದ್ರ 17 raised to 88 ಇಂಟು 17 raised to 1 ಅಂತ ಹೇಳಿ. ಇಲ್ಲಿ ನೋಡ್ರಿ, 17 raised to 1 ಆಯ್ತು. 17 raised to 1 ಇಲ್ಲಿ ನೋಡ್ರಿ, ಲಾಸ್ಟ್ ಡಿಜಿಟ್ ಏನದ ರೀ, 7 ಅದ. 7 raised to 1 is equals to ಏನದ ರೀ, 7 ಅದ. ಅಂದ್ರೆ ಯೂನಿಟ್ ಡಿಜಿಟ್ ಏನಾಗ್ತದ್ರಿ, 7 ಆಗ್ತದ. ಆಪ್ಷನ್ ಸಿ ಇಸ್ ದ ಕರೆಕ್ಟ್ ಆನ್ಸರ್. ನೆಕ್ಸ್ಟ್, ಇಫ್ ಎಕ್ಸ್ ಇಸ್ ಆನ್ ಆಡ್ ನಂಬರ್ ವಿಚ್ ಆಫ್ ದ ಫಾಲೋವಿಂಗ್ ಈಸ್ ಆಲ್ವೇಸ್ ಆಡ್ ಅಂತ ಕೇಳಾರ. ಇಲ್ಲಿ ನೋಡ್ರಿ, ಎಕ್ಸ್ ಈಸ್ ಆನ್ ಆಡ್ ನಂಬರ್. ಇಲ್ಲಿ ನೋಡ್ರಿ, ಎಕ್ಸ್ ಅನ್ನೋದು ಒಂದು ಬೆಸ ಸಂಖ್ಯೆ. ಕೊಟ್ಟಿರ್ತಕ್ಕಂತಹ ಹೇಳಿಕೆಗಳಲ್ಲಿ ಯಾವುದು ಯಾವಾಗಲೂ ಬೆಸ ಸಂಖ್ಯೆ ಆಗಿರ್ತದ ಅಂತ ಹೇಳಿ ಕೇಳಾರ. ಇಲ್ಲಿ ನೋಡ್ರಿ, ನಮಗೆ ಗೊತ್ತದ, ನಾವು ಯಾವುದೇ ಒಂದು ಬೆಸ ಸಂಖ್ಯೆಯನ್ನ ವರ್ಗ ಮಾಡಿದ್ವಿ ಅಂದ್ರೆ ನಮ್ಗೆ ಏನ್ ಸಿಗ್ತದ, ಬೆಸ ಸಂಖ್ಯೆನೇ ಸಿಗ್ತದ. ಆದ್ರಿಂದ ಆಪ್ಷನ್ ಸಿ ಎಕ್ಸ್ ಸ್ಕ್ವೇರ್ ಇಸ್ ದ ಕರೆಕ್ಟ್ ಆನ್ಸರ್. ಇಲ್ಲಿ ನೋಡ್ರಿ, ನೀವು ಯಾವುದೇ ಬೆಸ ಸಂಖ್ಯೆ ತಗೋರಿ, ಅದನ್ನ ಸ್ಕ್ವೇರ್ ಮಾಡಿದ್ರಿ ಅಂದ್ರೆ ನಿಮಗೆ ಏನ್ ಸಿಗ್ತದ, ಬೆಸ ಸಂಖ್ಯೆನೇ ಸಿಗ್ತದ. 1 ಸ್ಕ್ವೇರ್ ಈಸ್ 1, 3 ಸ್ಕ್ವೇರ್ ಈಸ್ 9, 5 ಸ್ಕ್ವೇರ್ ಈಸ್ 25,
you'll get always an odd number. Therefore, option C is the correct answer. Next question. A number when divided by 342 gives a remainder of 47. What will be the remainder when the same number is divided by 18? ಇಲ್ಲಿ ನೋಡ್ರಿ ಒಂದು ನಂಬರ್ಗೆ 342 ಇಂದ ಡಿವೈಡ್ ಮಾಡ್ಯಾರ, ಅವಾಗ ಏನಾಗ್ಯದ ರಿಮೈಂಡರ್ 47 ಬಂದದ. ಈಗ ನಾವು ಅದೇ ನಂಬರ್ಗ 18 ಇಂದ ಡಿವೈಡ್ ಮಾಡಿದ್ವಿ ಅಂದ್ರೆ ನಮಗೆ ರಿಮೈಂಡರ್ ಏನ್ ಸಿಗ್ತದ ಅಂತ ಹೇಳಿ ಕೇಳಾರ. ಇಲ್ಲಿ ನೋಡ್ರಿ ನಾವೇನ್ ಮಾಡ್ಬೇಕಪ್ಪ ಈಗಂದ್ರ 47 ಏನ್ ಮಾಡ್ಬೇಕಂದ್ರ 18 ಇಂದ ಡಿವೈಡ್ ಮಾಡ್ಬೇಕು. 47 ಏನ್ ಮಾಡ್ಬೇಕು ಅಂದ್ರ 18 ಇಂದ ಭಾಗಸ್ರಿ. 18 2s 36 1 1. 11 is the remainder here. Option C is the correct answer. ಇಲ್ಲಿ ನೋಡ್ರಿ 342 ಎರಡರಿಂದ ಒಂದು ನಂಬರ್ನ ಭಾಗಾಕಾರ ಮಾಡಿದ್ರೆ ರಿಮೈಂಡರ್ ಎಷ್ಟು ಬರ್ತದ್ರಿ 47 ಬರ್ತದ. ಅಕಸ್ಮಾತ್ ನಾವು ಅದೇ ನಂಬರ್ನ 18 ರಿಂದ ಭಾಗಾಕಾರ ಮಾಡಿದ್ವಿ ಅಂದ್ರೆ ನಮಗ ರಿಮೈಂಡರ್ ಎಷ್ಟು ಬರ್ತದ ಅಂತ ಕೇಳ್ಯಾರ. ಅವಾಗ ನಾವೇನ್ ಮಾಡ್ಬೇಕು ಅಂದ್ರ ಈ ರಿಮೈಂಡರಿಗೆ 18 ಇಂದ ಭಾಗಾಕಾರ ಮಾಡ್ಬೇಕ್ರಿ. 18 ಇಂದ ಭಾಗಾಕಾರ ಮಾಡಿದ್ವಿ ಅಂದ್ರೆ ಇಲ್ಲಿ ನೋಡ್ರಿ 18 2s 36, 47 minus 36 is 11, 11 ಉಳಿತದ್ರಿ. ಆದ್ರಿಂದ ಆಪ್ಷನ್ ಸಿ ಏನದ ಅಂದ್ರ ಕರೆಕ್ಟ್ ಆನ್ಸರ್ ಅದ. ನೆಕ್ಸ್ಟ್ ಕ್ವೆಶ್ಚನ್. Find the greatest number that will divide 125, 225 and 625 leaving the same remainder each case. ಇಲ್ಲಿ ನೋಡ್ರಿ ಕೊಟ್ಟಿರ್ತಕ್ಕಂತಹ ಸಂಖ್ಯೆಗಳಲ್ಲಿ ಯಾವುದು 125, 225 ಮತ್ತು 625 ಭಾಗಿಸಿದಾಗ ಸೇಮ್ ರಿಮೈಂಡರ್ ಅಂದ್ರೆ ಯಾವಾಗಲೂ ಒಂದೇ ಶೇಷವನ್ನ ಬಿಡ್ತದ ಅಂತ ಕೇಳಾರ. ಇಲ್ಲಿ ನೋಡ್ರಿ ಆಪ್ಷನ್ ಡಿ 100. ನೋಡ್ರಿ ನಾವು 125 ಗೆ 100 ಇಂದ ಭಾಗಾಕಾರ ಮಾಡಿದ್ವಿ ಅಂದ್ರೆ ಏನ್ ಸಿಗ್ತದ ರಿಮೈಂಡರ್ 25 ಸಿಗ್ತದ. 225 ಗ ಡಿವೈಡ್ ಮಾಡಿದ್ವಿ ಅಂದ್ರೆ 100 ಇಂದ 25 ರಿಮೈಂಡರ್ ಸಿಗ್ತದ. 625 ನು 100 ಇಂದ ಭಾಗಾಕಾರ ಮಾಡಿದ್ವಿ ಅಂದ್ರೆ 25 ರಿಮೈಂಡರ್ ಸಿಗ್ತದ. ಎಲ್ಲಾ ಕಡೆನೂ ಏನಾಗ್ತದ 25 25 25 ರಿಮೈಂಡರ್ ಆಗ್ತದ. ಕೊಟ್ಟಿರ್ತಕ್ಕಂತಹದ್ರೊಳಗೆ ದೊಡ್ಡ ಸಂಖ್ಯೆ ಯಾವ್ದಪ್ಪ ಅಂದ್ರ 100. ಇಲ್ಲಿ ನೋಡ್ರಿ ಮೂರು ಸಂಖ್ಯೆಗಳು ಏನಾಗ್ತಾವಪ್ಪ ಅಂತಂದ್ರೆ 25 ಮತ್ತೆ 50 ಇಂದನೂ ಡಿವೈಡ್ ಆಗ್ತಾವ. ಬಟ್ ದೊಡ್ಡ ಸಂಖ್ಯೆ ಕೇಳಾರ ಅದ್ರ ಸಲುವಾಗಿ 100. What is the sum of all odd numbers from 1 to 100? See here. 1 ರಿಂದ 100ರವರೆಗಿನ ಎಲ್ಲ ಬೆಸ ಸಂಖ್ಯೆಗಳ ಮೊತ್ತ ಅಂತ ಹೇಳಿ ಕೇಳಾರ್ರಿ. ಇಲ್ಲಿ ನೋಡ್ರಿ 1 ರಿಂದ 100ರವರೆಗೆ ಬೆಸ ಸಂಖ್ಯೆಗಳು ಎಷ್ಟಿರ್ತಾವ್ರಿ? ಇಲ್ಲಿ ನೋಡ್ರಿ 1 ರಿಂದ 100ರವರೆಗೆ 50 ಸಮ ಸಂಖ್ಯೆಗಳಿದ್ರೆ ಇವನ್ ನಂಬರ್ಸ್ ಇದ್ರೆ ಆಡ್ ನಂಬರ್ಸ್ ಎಷ್ಟಿರ್ತಾವ್ರಿ? ಅವನು 50 ಇರ್ತಾವ. ಇಲ್ಲಿ ನೋಡ್ರಿ ಒಟ್ಟ ಆಡ್ ನಂಬರ್ಸ್ ಎಷ್ಟಾದ್ರಿ? ಬೆಸ ಸಂಖ್ಯೆಗಳು 50 ಅದಾವು. ಅವುಗಳ ಮೊತ್ತ ಕೇಳ್ಯಾರ್ರಿ. ಬೆಸ ಸಂಖ್ಯೆಗಳ ಮೊತ್ತ ಕಂಡು ಹಿಡಿಯುವ ಸೂತ್ರ ಏನದರಿ? n ಸ್ಕ್ವೇರ್ ಅದರಿ. n ಅಂದ್ರ ಏನದರಿ? 50. 50 ಸ್ಕ್ವೇರ್ ಇಸ್ ಈಕ್ವಲ್ಸ್ ಟು 2500. ಇಲ್ಲಿ ನೋಡ್ರಿ ಆಪ್ಷನ್ ಎ ಇಸ್ ದ ಕರೆಕ್ಟ್ ಆನ್ಸರ್. ಇಲ್ಲಿ ನೋಡ್ರಿ 1 ರಿಂದ 100ರವರೆಗಿನ ಎಲ್ಲಾ ಬೆಸ ಸಂಖ್ಯೆಗಳ ಮೊತ್ತ ಎಷ್ಟಾಗ್ತದಪ್ಪ ಅಂದ್ರ 2500 ಆಗ್ತದೆ. ನೆಕ್ಸ್ಟ್ ಕ್ವೆಶ್ಚನ್. ದ ಸಮ್ ಆಫ್ ದ ಸೀರೀಸ್. ಇದು ನೋಡ್ರಿ ಇದು ಗುಣೋತ್ತರ ಶ್ರೇಣಿ ಅದ. ಮೊದಲು ನಾವೇನ್ ಮಾಡ್ಬೇಕು? n ಕಂಡು ಹಿಡಿಬೇಕು. ಇದು an ಆಗಿರ್ತದ, ಇದು a ಆಗಿರ್ತದ. ಇಲ್ಲಿ ನೋಡ್ರಿ r ಏನದಪ್ಪ ಅಂತಂದ್ರ ನೋಡ್ರಿ 2 ಅದ. 2ರಿಂದ ಮಲ್ಟಿಪ್ಲೈ ಮಾಡ್ಕೋತ ಹೋಗ್ಯಾರ. an ಇಸ್ ಈಕ್ವಲ್ಸ್ ಟು a ಇಂಟು r ರೇಸ್ ಟು n ಮೈನಸ್ 1 ಅದ. an ಅಂದ್ರೆ ಏನದರಿ? 128 ಅದ. ದಿಸ್ ಇಸ್ ಈಕ್ವಲ್ಸ್ ಟು a ಅಂದ್ರ 1 ಅದ ಬ್ರಾಕೆಟ್, r ಮೀನ್ಸ್ 2 ರೇಸ್ ಟು n ಮೈನಸ್ 1. ಇಲ್ಲಿ ನೋಡ್ರಿ 128 ರೇಸ್ ಟು 128 ಅಂದ್ರ 2 ರೇಸ್ ಟು 7 ಆಗ್ತದ್ರಿ. 2 ರೇಸ್ ಟು n ಮೈನಸ್ 1. ಇಲ್ಲಿ ನೋಡ್ರಿ ಬೇಸ್ ಎರಡು ಸೇಮ್ ಅವ ಅಂದ್ರ ಪವರ್ಸ್ ಏನ್ ಇರ್ತಾವ್ರಿ? ಈಕ್ವಲ್ ಇರ್ತಾವು. 7 ಇಸ್ ಈಕ್ವಲ್ಸ್ ಟು n ಮೈನಸ್ 1. ದೇರ್ಫೋರ್ n ಇಸ್ ಈಕ್ವಲ್ ಟು 7 ಪ್ಲಸ್ 1 ಇಸ್ ಈಕ್ವಲ್ಸ್ ಟು 8. n ವ್ಯಾಲ್ಯೂ ಎಷ್ಟು ಬರ್ತದ್ರಿ? 8 ಬರ್ತದ. ಇಲ್ಲಿ ನೋಡ್ರಿ ಗುಣೋತ್ತರ ಶ್ರೇಣಿಯ ಮೊತ್ತ ಕಂಡು ಹಿಡಿಯುವ ಸೂತ್ರ ಅದ. ಏನದರಿ? Sn ಇಸ್ ಈಕ್ವಲ್ಸ್ ಟು a ಇಂಟು r ರೇಸ್ ಟು n ಮೈನಸ್ 1 ಡಿವೈಡೆಡ್ ಬೈ r ಮೈನಸ್ 1 ಅದರಿ. ಇಲ್ಲಿ ನೋಡ್ರಿ r ಅಂದ್ರೆ a ಅಂದ್ರೆ ಏನದರಿ? 1 ಅದ. r ಅಂದ್ರ 2, 2 ರೇಸ್ ಟು n ಅಂದ್ರೆ ಎಷ್ಟು ಅದರಿ? 8 ಮೈನಸ್ 1 ಡಿವೈಡೆಡ್ ಬೈ r ರೇಸ್ ಟು 6.
ಅಂದ್ರೆ 2 ಮೈನಸ್ 1 ಆಗ್ತದೆ. ಇಲ್ಲಿ ನೋಡ್ರಿ 2⁸ ಅಂದ್ರೆ ಏನಾಗ್ತದ್ರಿ 256 ಆಗ್ತದ. 2 5 6 256 ಆಗ್ತದೆ. -1 divided by 2 minus 1 is 1. This is equal to 255. $220. Option A is the correct answer. Next question. The HCF and LCM of our two numbers are 9 and 162 respectively. If one of the number is 27, what is the other number? ಇಲ್ಲಿ ನೋಡ್ರಿ LCM ಮತ್ತೆ HCF ಕೊಟ್ಟಾರಿ ಎರಡು ನಂಬರ್ದು. ಆಮೇಲೆ ಇನ್ನೊಂದು ನಂಬರ್ ಕೊಟ್ಟು ನಿಮಗೆ ಏನ್ ಮಾಡ್ರಿ ಅಂದಾರ ಅದರ್ ನಂಬರ್ ಕಂಡು ಹಿಡಿದಿ ಅಂತ ಹೇಳ್ಯಾರ. ಇಲ್ಲಿ ನೋಡ್ರಿ ಏನದ ಫಾರ್ಮುಲಾ LCM into HCF is equals to A into B. ಇಲ್ಲಿ ನೋಡ್ರಿ A into B ಅಂದ್ರೆ ಎರಡು ನಂಬರ್ದು ಪ್ರಾಡಕ್ಟ್. ಈಗ ನೋಡ್ರಿ LCM ಏನದ ರೀ 9 ಅದ 162 LCM into HCF is equals to product of two numbers A into B. LCM is 162 and HCF is 9. One number is 27. We have to find the other number. LCM into HCF is equals to A into B. LCM is 162 into HCF is 9. A is 27. We have to find the value of B here. Therefore, B is equal to 162 into 9 divided by 27. 9 ones are 9, 3s are 3 ones are 3, 5s are 3, 4s are. 54 is the correct answer. Option B 54. ಇಲ್ಲಿ ನೋಡ್ರಿ ಎರಡು ನಂಬರ್ದ LCM ಮತ್ತೆ HCF ಕೊಟ್ಟಾರ್ರಿ. ಇನ್ನೊಂದು ನಂಬರ್ ಕೊಟ್ಟಾರ. ನಿಮ್ಗೆ ಏನ್ ಹೇಳ್ಯಾರ ಅಂದ್ರ ಇನ್ನೊಂದು ನಂಬರ್ ಕಂಡು ಹಿಡೀರಿ ಅಂತ ಹೇಳ್ಯಾರ. ಇಲ್ಲಿ ನೋಡ್ರಿ LCM into HCF is equals to A into B ಅದ. LCM ಏನದ 162 ಅದ, HCF 9 ಅದ. ಒಂದ್ ನಂಬರ್ ಕೊಟ್ಟಾರಿ 27 ಅಂತ ಹೇಳಿ ಇನ್ನೊಂದು ನಂಬರ್ ಕಂಡು ಹಿಡೀರಿ ಅಂತ ಹೇಳ್ಯಾರ. ನಾವೇನ್ ಮಾಡ್ಬೇಕು therefore B is equal to 162 into 9 divided by 27 ಆಗ್ತದ. ಇದೆಲ್ಲ ಸಿಂಪ್ಲಿಫೈ ಮಾಡಿದ್ರೆ ಎಷ್ಟು ಸಿಗ್ತದೆ ನಿಮಗೆ 54 ಸಿಗ್ತದ. ಆಪ್ಷನ್ B is 54 is the correct answer. Next. If the sum of three consecutive odd numbers is 57, what is the largest of these numbers? ಇಲ್ಲಿ ನೋಡ್ರಿ ಮೂರು ಕ್ರಮಾನುಗತ ಬೆಸ ಸಂಖ್ಯೆಗಳ ಮೊತ್ತ ಎಷ್ಟದಂತ 57 ಅದಂತ. ಅದ್ರೊಳಗೆ ದೊಡ್ಡದು ಯಾವುದು ಅಂತ ಕೇಳಾರ 57. ಇಲ್ಲಿ ನೋಡ್ರಿ ಮೂರು ಕ್ರಮಾನುಗತ ಅಂದರ 3ರಿಂದ ಭಾಗಿಸ್ಬೇಕ್ರಿ. 3 ಒಂದ್ಲೆ ಇಲ್ಲಿ ನೋಡ್ರಿ 3 ಒಂದ್ಲೆ 2 3 9 27 19 ಬಂತ್ರಿ. ಈ 19 ಏನಾಗಿರ್ತದ ಅಂದ್ರ ಮಿಡಲ್ ವ್ಯಾಲ್ಯೂ ಆಗಿರ್ತದ. ಇಲ್ಲಿ ನೋಡ್ರಿ 19 ಆದ್ಮೇಲೆ ಯಾವ ಬೆಸ ಸಂಖ್ಯೆ ಬರ್ತದ್ರಿ 21 ಬರ್ತದ. 19 ಗಿಂತ ಮುಂಚೆ ಯಾವ ಬೆಸ ಸಂಖ್ಯೆ ಬರ್ತದ 17 ಬರ್ತದ. ಇಲ್ಲಿ ನೋಡ್ರಿ 17 + 19 + 21 is equals to ಎಷ್ಟಾಗಿರ್ತದ 57 ಆಗ್ತದ. ಲಾರ್ಜೆಸ್ಟ್ ಕೇಳಾರ್ರಿ 21. ಆಪ್ಷನ್ ಸಿ is the correct answer. Next question. The remainder when 1 2 3 4 5 6 7 8 9 is divisible by 9. ಇಲ್ಲಿ ನೋಡ್ರಿ 1 1 + 2 3 4 5 6 + 7 + 8 + 9. ಇಲ್ಲಿ ನೋಡ್ರಿ 9ರ ಡಿವಿಸಿಬಿಲಿಟಿ ರೂಲ್ ಏನ್ ಹೇಳ್ತದ್ರಿ ಆ ಸಂಖ್ಯೆಯ ಎಲ್ಲಾ ಅಂಕಿಗಳ ಮೊತ್ತವನ್ನ ಕಂಡುಹಿಡಿಬೇಕು. ಆ ಮೊತ್ತ ಏನಾರೇ 9ರಿಂದ ಭಾಗ ಹೋಗ್ತಿತ್ತಪ್ಪ ಅಂತಂದ್ರ ಕೊಟ್ಟಂತಹ ಸಂಖ್ಯೆನೂ ಏನಾಗ್ತದೆ 9ರಿಂದ ಭಾಗ ಹೋಗ್ತದ. ಇಲ್ಲಿ ನೋಡ್ರಿ ಇವನ್ನೆಲ್ಲಾ ಕೂಡಿಸಿದ್ರೆ ಏನ್ ಸಿಗ್ತದ ನಿಮ್ಗೆ ಗೊತ್ತದ
ಸ್ವಾಭಾವಿಕ ಸಂಖ್ಯೆಗಳ ಮೊತ್ತವನ್ನು ಕಂಡುಹಿಡಿಯುವುದು n ಇಂಟು n ಪ್ಲಸ್ 1 ಡಿವೈಡೆಡ್ ಬೈ 2 ಅದ 2 ಒಂದ್ಲೆ 2 5ಲೆ 5 9ಲೆ 45 ಆಗ್ತದ ನೋಡ್ರಿ ಇವೆಲ್ಲ ಸೇರಿಸಿದ್ವಿ ಅಂದ್ರೆ ಎಷ್ಟಾಗ್ತದ 45 ಆಗ್ತದ 45 ಇಸ್ ಡಿವಿಸಿಬಲ್ ಬೈ 9 45 ಏನಾಗ್ತದ ಅಂದ್ರೆ 9 ರಿಂದ ಭಾಗ ಹೋಗ್ತದ ಅದ್ರ ಸಲುವಾಗಿ ರಿಮೈಂಡರ್ ಏನು ಉಳಿತದ 0 ಉಳಿತದೆ. ನೆಕ್ಸ್ಟ್ ಕ್ವೆಶ್ಚನ್, the smallest 5-digit number divisible by 16 is. ಇಲ್ಲಿ ನೋಡ್ರಿ ಕೊಟ್ಟಂತಹ ಸಂಖ್ಯೆಗಳಲ್ಲಿ ಯಾವ ಚಿಕ್ಕ ಸಂಖ್ಯೆ 16ರಿಂದ ಭಾಗ ಹೋಗ್ತದ, 5 ಅಂಕಿಯ ಯಾವ ಚಿಕ್ಕ ಸಂಖ್ಯೆ 16ರಿಂದ ಭಾಗ ಹೋಗ್ತದ ಅಂತ ಹೇಳಿ ಕೇಳಾರ. ಇಲ್ಲಿ ನೋಡ್ರಿ 16ರಿಂದ ಭಾಗ ಹೋಗ್ಬೇಕಾಗಿತ್ತಪ್ಪ ಅಂತಂದ್ರ ರೂಲ್ಸ್ ಏನದ, ಕೊನೆಯ 4 ಅಂಕಿಗಳು ಏನಾಗ್ಬೇಕ್ರಿ 16ರಿಂದ ಭಾಗ ಹೋಗ್ಬೇಕು. ಇಲ್ಲಿ ನೋಡ್ರಿ ಕೊನೆಯ 4 ಅಂಕಿಗಳು ಇಲ್ಲಿ 16ರಿಂದ ಭಾಗ ಹೋಗ್ತಾವ್ರಿ. ಇಲ್ಲಿ ನೋಡ್ರಿ ಕೊನೆಯ ಅಂಕಿಗಳು 16ರಿಂದ ಭಾಗ ಹೋಗ್ತಾವು. ಇಲ್ಲಿ ನೋಡ್ರಿ 16ರಿಂದ ಇದನ್ನು ಭಾಗ ಹೋಗ್ತದ, ಇದು 16ರಿಂದ ಭಾಗ ಹೋಗ್ತದ. ಇಲ್ಲಿ ನೋಡ್ರಿ 32 is also divisible by 16, 48 also divisible by 16. ಆದ್ರೆ ಅವ್ರು ಏನ್ ಕೇಳ್ಯಾರ ನಮಗ ಸ್ಮಾಲೆಸ್ಟ್ ಅಂತ ಕೇಳ್ಯಾರ್ರಿ. ಸ್ಮಾಲೆಸ್ಟ್ ನೋಡ್ರಿ ಇದ್ರೊಳಗೆ ಯಾವ್ದದ ಅಂದ್ರ 10,000 ಅದ ರೀ. therefore option B is the correct answer. ಇಲ್ಲಿ ನೋಡ್ರಿ 0 is divisible by any number. 0 ಏನಾಗ್ತದ್ರಿ ಎಲ್ಲಾ ಸಂಖ್ಯೆಯಿಂದ ಭಾಗ ಹೋಗ್ತದ ಅಂದ್ರೆ 16ರಿಂದನೂ ಏನಾಗ್ತದ್ರಿ 0 ಭಾಗ ಹೋಗ್ತಾವು ಅಂದ್ರ ಆಪ್ಷನ್ ಬಿ ಇಸ್ ದ ಕರೆಕ್ಟ್ ಆನ್ಸರ್. ಇಲ್ಲಿ ಕೊಟ್ಟಿರ್ತಕ್ಕಂತಹ ಎಲ್ಲಾ ಸಂಖ್ಯೆಗಳು ಎಲ್ಲಾ 5 ಅಂಕಿಯ ಸಂಖ್ಯೆಗಳನ್ನು 16ರಿಂದ ಭಾಗ ಹೋಗ್ತಾವ್ರಿ. ಬಟ್ ನಮಗೆ ಏನ್ ಕೇಳ್ಯಾರ ಅವರು ಸಣ್ಣದ್ ಕೇಳ್ಯಾರ, ಅದ್ರ ಸಲುವಾಗಿ ಆಪ್ಷನ್ ಬಿ ಇಸ್ ದ ಕರೆಕ್ಟ್ ಆನ್ಸರ್. ನೆಕ್ಸ್ಟ್ ಕ್ವೆಶ್ಚನ್, ವಾಟ್ ಈಸ್ ದ ಲಾಸ್ಟ್ ಡಿಜಿಟ್ ಆಫ್ ಅ 9^37? ಇಲ್ಲಿ ನೋಡ್ರಿ 9^37 ಅಂದ್ರೆ ಯೂನಿಟ್ ಡಿಜಿಟ್ ಕೇಳ್ಯಾರ್ರಿ. ಯೂನಿಟ್ ಡಿಜಿಟ್ ಏನ್ ಬರ್ತದ ಅಂತ ಹೇಳಿ ನೋಡ್ರಿ ನಮಗ್ ಗೊತ್ತದ 9 ಆಡ್ ಇಸ್ ಈಕ್ವಲ್ಸ್ ಟು 9, 9 even ಇಸ್ ಈಕ್ವಲ್ಸ್ ಟು 1 ಅಂತ ಹೇಳಿ. ಇಲ್ಲಿ ನೋಡ್ರಿ 37 ಅನ್ನೋದು ಏನದ ಆಡ್ ನಂಬರ್ ಅದ. 9 ಆಡ್ ಇಸ್ ಈಕ್ವಲ್ಸ್ ಟು ಏನ್ ಬರ್ತದ್ರಿ 9 ಬರ್ತದ. ಯೂನಿಟ್ ಡಿಜಿಟ್ ಏನಾಗ್ತದ್ರಿ 9 ಆಗ್ತದ. ಆಪ್ಷನ್ ಡಿ ಇಸ್ ದ ಕರೆಕ್ಟ್ ಆನ್ಸರ್. ನೆಕ್ಸ್ಟ್ ಕ್ವೆಶ್ಚನ್, ಫೈಂಡ್ ದ ಲಾರ್ಜೆಸ್ಟ್ 4-digit ನಂಬರ್ ಡಿವಿಸಿಬಲ್ ಬೈ 88. ಇಲ್ಲಿ ನೋಡ್ರಿ ಕೊಟ್ಟಂತಹ ಸಂಖ್ಯೆಗಳಲ್ಲಿ ಯಾವ ಅತಿ ದೊಡ್ಡ ಸಂಖ್ಯೆ 88ರಿಂದ ಭಾಗ ಹೋಗ್ತದ ಅಂತ ಹೇಳಿ ಕೇಳಾರ. ಇಲ್ಲಿ ನೋಡ್ರಿ 88 ಇಂದ ಭಾಗ ಹೋಗ್ಬೇಕಾಗಿತ್ತಪ್ಪ ಅಂತಂದ್ರೆ ಅದು ಏನಾಗ್ಬೇಕು 8ರಿಂದನೂ ಭಾಗ ಹೋಗ್ಬೇಕು ಮತ್ತ 11ರಿಂದನೂ ಭಾಗ ಹೋಗ್ಬೇಕು. ಇಲ್ಲಿ ನೋಡ್ರಿ 8ರಿಂದ ಭಾಗ ಹೋಗ್ಬೇಕಾಗಿತ್ತಪ್ಪ ಅಂತಂದ್ರೆ ಏನದರಿ ಕೊನೆಯ 3 ಅಂಕಿಗಳು ಏನಾಗ್ಬೇಕು, ಕೊಟ್ಟಂತಹ ಕೊನೆಯ 3 ಅಂಕಿಗಳು 8ರಿಂದ ಭಾಗ ಹೋಗ್ಬೇಕು. ಇಲ್ಲಿ ನೋಡ್ರಿ ಇಲ್ಲಿ ಕೊಟ್ಟಂತಹ ಎಲ್ಲಾ ಸಂಖ್ಯೆಗಳು ಏನಾಗ್ತಾವ್ರಿ 8ರಿಂದ ಭಾಗ ಹೋಗ್ತಾವು. ಇಲ್ಲಿ ನೋಡ್ರಿ 944 is also divisible by 8, 888 is also divisible by 8, 872 is also divisible by 8, 864 is also divisible by 8. ಇನ್ನೇನ್ ಮಾಡ್ಬೇಕಪ್ಪ ಅಂತಂದ್ರೆ ನಾವು 11th ಡಿವಿಸಿಬಿಲಿಟಿ ರೂಲ್ಸ್ ನ ಚೆಕ್ ಮಾಡೋಣ. 11th ಡಿವಿಸಿಬಿಲಿಟಿ ರೂಲ್ ಏನ್ ಹೇಳ್ತದ್ರಿ, ಅಲ್ಟರ್ನೇಟ್ ಸಮ್ ತಗೊಂಡು ಅದರದ ಡಿಫರೆನ್ಸ್ ತಗೊಂಡಾಗ ಐದರ್ 0 ಬರ್ಬೇಕು, ಇಲ್ಲಾಂದ್ರೆ ಏನ್ ಬರ್ಬೇಕು 11 ಬರ್ಬೇಕು. ಅವಾಗ ಏನಾಗ್ತದ ಅಂದ್ರೆ ಕೊಟ್ಟಂತಹ ಸಂಖ್ಯೆ 11ರಿಂದ ಭಾಗ ಹೋಗ್ತದ. ಇಲ್ಲಿ ನೋಡ್ರಿ 9 + 4 is 13 minus 9 + 4 is 13. therefore 13 minus 13 is equals to 0. ನೋಡ್ರಿ 0 ಬಂತು, ಆದ್ರಿಂದ ಏನಾಗ್ತದ ಈ ಸಂಖ್ಯೆ 11ರಿಂದನೂ ಭಾಗ ಹೋಗ್ತದ. ಇಲ್ಲಿ ನೋಡ್ರಿ ಆಪ್ಷನ್ ಎ 9944 is divisible by both 8 and 11. therefore 9944 is divisible by 88. ಇಲ್ಲಿ ನೋಡ್ರಿ 9944 ಏನ್ ಮಾಡ್ತದ ಅಂದ್ರೆ 8ರಿಂದನೂ ಭಾಗ ಹೋಗ್ತದ ಮತ್ತೆ 11ರಿಂದನೂ ಭಾಗ ಹೋಗ್ತದ. ಅದ್ರ ಸಲುವಾಗಿ ಇದೇನಾಗ್ತದಪ್ಪ ಅಂತಂದ್ರೆ 88ರಿಂದನೂ ಭಾಗ ಹೋಗ್ತದ. ಕೊಟ್ಟಿದ್ರೊಳಗೆ ಲಾರ್ಜೆಸ್ಟ್ ಕೇಳ್ಯಾರ್ರಿ, ದೊಡ್ಡದು ಅದೇ ಅದ. ನೆಕ್ಸ್ಟ್ ಕ್ವೆಶ್ಚನ್, ದ LCM ಆಫ್ 15, 25 and 30. ಇಲ್ಲಿ ನೋಡ್ರಿ 15 is equals to 3 into 5, 25 is equals to 5 into 5, 30 is equal to 6 into 5. ಇಲ್ಲಿ ನೋಡ್ರಿ ಫಿಫ್ಟೀನ್ 25 30 5 5 3 5 5 5 6 3 3 1 3 2 5 again 5 1 1 2 2 1 1 1. see here 5 3 15 15 2 30 35 ಎಷ್ಟ್ರಿ 150 150. ಆಪ್ಷನ್ ಎ ಇಸ್ ದ
ಕರೆಕ್ಟ್ ಆನ್ಸರ್. ನೆಕ್ಸ್ಟ್ ಕ್ವೆಶನ್. If the sum of the digits of a number is divisible by 9, then the number is divisible by. ಇಲ್ಲಿ ನೋಡ್ರಿ. ಕೊಟ್ಟಂತಹ ಸಂಖ್ಯೆಯ ಎಲ್ಲಾ ಅಂಕಿಗಳ ಮೊತ್ತ ಏನರೆ 9ರಿಂದ ಭಾಗ ಹೋಗ್ತಿತ್ತು ಅಂದ್ರೆ ಆ ಸಂಖ್ಯೆ ನೋಡ್ರಿ ಬರೀ 3ರಿಂದ ಭಾಗ ಹೋಗ್ತದ. ಬರೀ 3ರಿಂದ ಭಾಗ ಹೋಗ್ತದ, ಬರೀ 9ರಿಂದ ಭಾಗ ಹೋಗ್ತದ, 9 ಮತ್ತು 3 2ರಿಂದನೂ ಭಾಗ ಹೋಗ್ತದ, ಯಾವುದು ಅಲ್ಲ. ಇಲ್ಲಿ ನೋಡ್ರಿ ಕೊಟ್ಟಂತಹ ಸಂಖ್ಯೆಯ ಅಂಕಿಗಳ ಮೊತ್ತ ಏನಾರೆ 9ರಿಂದ ಭಾಗ ಹೋಗ್ತಿತ್ತಪ್ಪ ಅಂತಂದ್ರೆ ಆ ಸಂಖ್ಯೆ ಏನಾಗ್ತದಂದ್ರ 9ರಿಂದನೂ ಭಾಗ ಹೋಗ್ತದ ಮತ್ತ 3ರಿಂದನೂ ಭಾಗ ಹೋಗ್ತದ. ವಾಟ್ ಈಸ್ ದ ಪ್ಲೇಸ್ ವ್ಯಾಲ್ಯೂ ಆಫ್ 5 ಇನ್ ದ ನಂಬರ್ 3, 5, 2, 6? ಇಲ್ಲಿ ನೋಡ್ರಿ 3526ರಲ್ಲಿ 5ರ ಸ್ಥಾನ ಬೆಲೆ ಏನು ಅಂತ ಕೇಳ್ಯಾರ್ರಿ. ಸ್ಥಾನ ಬೆಲೆ ನೋಡ್ರಿ ಏನಾಗ್ತದ, ಒನ್ಸ್, ಟೆನ್ಸ್, 100 ಅಂದ್ರೆ 500 ಇಸ್ ದ ಕರೆಕ್ಟ್ ಆನ್ಸರ್. ಇಲ್ಲಿ ನೋಡ್ರಿ 5ರ ಸ್ಥಾನ ಬೆಲೆ ಕೇಳ್ಯಾರ್ರಿ. ಬಿಡಿ 10, 100, 5 ಎಲ್ಲದರಿ 100 ಸ್ಥಾನ ಒಳಗದ. ಆದ್ರಿಂದ ಅದರ ಪ್ಲೇಸ್ ವ್ಯಾಲ್ಯೂ ಅಂದ್ರೆ ಸ್ಥಾನ ಬೆಲೆ ಎಷ್ಟಾಗ್ತದ, 500 ಆಗ್ತದ. Which of these numbers is a composite number ಅಂತ ಕೇಳ್ಯಾರ. ಇಲ್ಲಿ ನೋಡ್ರಿ ಕಾಂಪೋಸಿಟ್ ನಂಬರ್ ಅಂದ್ರೆ ಏನ್ರಿ, ಮೋರ್ ದನ್ 2 ಫ್ಯಾಕ್ಟರ್ಸ್ ಇರಬೇಕು. ಇಲ್ಲಿ ನೋಡ್ರಿ 3 ಒಂದು ಅವಿಭಾಜ್ಯ ಸಂಖ್ಯೆ, 7 ಒಂದು ಅವಿಭಾಜ್ಯ ಸಂಖ್ಯೆ ಅದ, 11 ಅವಿಭಾಜ್ಯ ಸಂಖ್ಯೆ ಅದ. ಇವು 3 ಏನದಾವಪ್ಪ ಅಂತಂದ್ರೆ ಅವಿಭಾಜ್ಯ ಸಂಖ್ಯೆಗಳದಾವು. ಅವಿಭಾಜ್ಯ ಸಂಖ್ಯೆಗಳಿಗೆ ಬರೀ 2 ಫ್ಯಾಕ್ಟರ್ಸ್ ಇರ್ತಾವು. ಇಲ್ಲಿ ನೋಡ್ರಿ ಆಪ್ಷನ್ ಸಿ ಇಸ್ ದ ಕರೆಕ್ಟ್ ಆನ್ಸರ್. 9 ಈಸ್ ಕಾಂಪೋಸಿಟ್ ನಂಬರ್ಸ್. ಇಲ್ಲಿ ನೋಡ್ರಿ 1ರಿಂದ ಭಾಗ ಹೋಗ್ತದ, 3ರಿಂದ ಭಾಗ ಹೋಗ್ತದ ಮತ್ತೆ 9ರಿಂದನೂ ಭಾಗ ಹೋಗ್ತದ. ಅದ್ರ ಸಲುವಾಗಿ ಆಪ್ಷನ್ ಸಿ ಇಸ್ ದ ಕರೆಕ್ಟ್ ಆನ್ಸರ್. ನೆಕ್ಸ್ಟ್ ಕ್ವೆಶನ್. The sum of the first 5 natural numbers is. ಇಲ್ಲಿ ನೋಡ್ರಿ ನ್ಯಾಚುರಲ್ ನಂಬರ್ಸ್ ಅಂದ್ರೆ 1, 2, 3 so on up to infinity ಇರ್ತಾವ್ರಿ. ಎಲ್ಲೂ ಕೇಳ್ಯಾರ ನೋಡ್ರಿ ಫಸ್ಟ್ 5 ಅಂದಾರ. ಏನದರಿ ನ್ಯಾಚುರಲ್ ಸ್ವಾಭಾವಿಕ ಸಂಖ್ಯೆಗಳ ಮೊತ್ತವನ್ನು ಕಂಡು ಹಿಡಿಯುವ ಸೂತ್ರ ಏನದರಿ, n ಇಂಟು n ಪ್ಲಸ್ 1 ಡಿವೈಡೆಡ್ ಬೈ 2 ಅದರಿ. n ಅಂದ್ರೆ ನೋಡ್ರಿ ಎಲ್ಲಿ ತರ ಕೇಳ್ಯಾರ, ಫಸ್ಟ್ 5 ಅಂದಾರ ಅಂದ್ರ 5 ಇಂಟು 5 ಪ್ಲಸ್ 1 ಎಷ್ಟಾಗ್ತದ್ರಿ, 6 ಡಿವೈಡೆಡ್ ಬೈ 2. 2 ಒಂದ್ಲೆ 2, 3ಲೆ 3, 5ಲೆ 15. ಆಪ್ಷನ್ ಬಿ ಇಸ್ ದ ಕರೆಕ್ಟ್ ಆನ್ಸರ್. ನೆಕ್ಸ್ಟ್ ಕ್ವೆಶನ್. What is the product of the LCM and HCF of 8 and 12? ಇಲ್ಲಿ ನೋಡ್ರಿ ನಮ್ಗೆ ಗೊತ್ತದ LCM ಇಂಟು HCF is equals to A ಇಂಟು B ಇರ್ತದ. ಇಲ್ಲಿ ನೋಡ್ರಿ ಎ ಬಿ ಆಲ್ರೆಡಿ ಕೊಟ್ಟಾರ್ರಿ. LCM ಇಂಟು HCF ಏನಾಗ್ತದ ಅಂತ ಕೇಳ್ಯಾರ ನಮಗ. ಎ ಎಷ್ಟದ, 8 ಅದ, ಬಿ 12 ಅದ, 12 ಎಂಟ್ಲೆ ಎಷ್ಟ್ರಿ, 96. therefore LCM into HCF, product of LCM into HCF is equals to 96. therefore B is the correct answer. A number is divisible by 45 if. Option A, it is divisible by 5 and 9. It is divisible by 5 but not 9. It is divisible by 9 but not 5. None of the above. ಇಲ್ಲಿ ನೋಡ್ರಿ ಒಂದು ಸಂಖ್ಯೆ 45 ಇಂದ ಡಿವೈಡ್ ಆಗ್ಬೇಕಾಗಿತ್ತಂದ್ರ ಅದು ಕೆಳಗಿನ ಯಾವ್ಯಾವ ಸಂಖ್ಯೆಯಿಂದ ಭಾಗ ಹೋಗ್ತದ ಅಂತ ಕೇಳ್ಯಾರ. ಇಲ್ಲಿ ನೋಡ್ರಿ 45 ಇಂದ ಭಾಗ ಹೋಗ್ಬೇಕಾಗಿತ್ತಂದ್ರ ಇಟ್ ಮಸ್ಟ್ ಬಿ divisible by both 5 and 9. Option A is the correct answer. Option A is the correct answer. A number is divisible by 45 if it is divisible by both 5 and 9. Next question. Which of the following number is divisible by 33? ಇಲ್ಲಿ ನೋಡ್ರಿ ಕೊಟ್ಟಿರ್ತಕ್ಕಂಥದ್ರಲ್ಲಿ ಯಾವುದು 33ರಿಂದ ಭಾಗ ಹೋಗ್ತದ ಅಂತ ಹೇಳಿ ಕೇಳ್ಯಾರ. ಇಲ್ಲಿ ನೋಡ್ರಿ 33ರಿಂದ ಭಾಗ ಹೋಗ್ಬೇಕಾಗಿತ್ತಪ್ಪ ಅಂತಂದ್ರ ಆ ನಂಬರ್ ಏನ್ ಮಾಡ್ಬೇಕು, 11ರಿಂದನೂ ಭಾಗ ಹೋಗ್ಬೇಕು, 3ರಿಂದನೂ ಭಾಗ ಹೋಗ್ಬೇಕು. ಮೊದಲ 3 ಡಿವಿಸಿಬಿಲಿಟಿ ರೂಲ್ ನೋಡೋದಂತ, ಆಮೇಲೆ 11ರದ್ದು. ಇಲ್ಲಿ ನೋಡ್ರಿ 3ರಿಂದ ಭಾಗ ಹೋಗ್ಬೇಕಾಗಿತ್ತಪ್ಪ ಅಂತಂದ್ರೆ ಏನಾಗ್ಬೇಕು, ಆ ಎಲ್ಲಾ ಡಿಜಿಟ್ ಸಮ್ ಕೊಡ್ಸಿದ್ವಿ ಅಂದ್ರ ಆ ಸಮ್ ಏನಾಗ್ಬೇಕು, 3ರಿಂದ ಭಾಗ ಹೋಗ್ಬೇಕು. ಇಲ್ಲಿ ನೋಡ್ರಿ 2, 9 ಎಷ್ಟಾಗ್ತದ್ರಿ, 11 ಆಗ್ತದ. 11 ಪ್ಲಸ್ 7 ಎಷ್ಟಾಯ್ತು, 18 ಆಯ್ತು. ಇಲ್ಲಿ ನೋಡ್ರಿ
6 4 10 10 2 ಎಷ್ಟಾಯ್ತ್ರಿ 12 ಆಯ್ತು 5 2 7 7 8 ಎಷ್ಟ್ರಿ 15 5 6 11 11 1 ಎಷ್ಟ್ರಿ 12 ಇಲ್ಲಿ ನೋಡ್ರಿ ಇವೆಲ್ಲ ಡಿಜಿಟ್ಸ್ ಸಮ್ ಏನದಾವಲ್ಲ 18 12 15 12 ಇವೆಲ್ಲ ಏನಾಗ್ತಾವ ಅಂದ್ರ 3ರಿಂದ ಭಾಗ ಹೋಗ್ತಾವ ಇನ್ನ 11ರದು ನೋಡೋಣ್ರಿ ಇಲ್ಲಿ ನೋಡ್ರಿ ಅಲ್ಟರ್ನೇಟ್ ಸಮ್ ತಗೊಂಡು ಏನ್ ಮಾಡ್ಬೇಕ್ರಿ ಡಿಫರೆನ್ಸ್ ತಗೋಬೇಕು ಅಲ್ಟರ್ನೇಟ್ ಡಿಜಿಟಿನ ಕೂಡಿಸ್ಬೇಕು ಆಮೇಲೆ ಅದರದ್ದು ಡಿಫರೆನ್ಸ್ ತಗೋಬೇಕು ಇಲ್ಲಿ ನೋಡ್ರಿ 7 2 ಎಷ್ಟ್ರಿ 9 9 ಮೈನಸ್ 9 ಏನಾಗ್ತದ್ರಿ 0 ಆಗ್ತದ ಇಲ್ಲಿ ನೋಡ್ರಿ 4 2 ಎಷ್ಟ್ರಿ 6 6 ಮೈನಸ್ 6 ಎಷ್ಟಾಗ್ತದ್ರಿ 0 ಆಗ್ತದ ಇಲ್ಲಿ ನೋಡ್ರಿ 5 ಆಮೇಲೆ 8 ಕೂಡಿಸಿದ್ರೆ ಎಷ್ಟ್ರಿ 13 ಮೈನಸ್ 2 ಮಾಡಿದ್ರೆ ಎಷ್ಟಾಯ್ತ್ರಿ 11 ಆಯ್ತು 5 1 ಎಷ್ಟ್ರಿ 6 6 ಮೈನಸ್ 6 ಇಸ್ ಏನಾದ್ರಿ 0 ಆಯ್ತು ಇಲ್ಲಿ ನೋಡ್ರಿ ಏನಾಗ್ಬೇಕ್ರಿ ಡಿಫರೆನ್ಸ್ ತಗೊಂಡ್ವಿ ಅಂದ್ರ ಅಲ್ಟರ್ನೇಟ್ ಡಿಜಿಟ್ ನ ಕೂಡಿಸಿ ಅದರದ ಡಿಫರೆನ್ಸ್ ತಗೊಂಡ್ವಿ ಅಂದ್ರೆ ನಮಗೆ ಏನ್ ಬರ್ಬೇಕು 0 ಬರ್ಬೇಕು ಇಲ್ಲ 11 ಬರ್ಬೇಕು ಇಲ್ಲಿ ನೋಡ್ರಿ ಎಲ್ಲಾ ಸಂಖ್ಯೆಗಳು 3ರಿಂದ ಭಾಗ ಹೋಗ್ತಾವು ಎಲ್ಲಾ ಸಂಖ್ಯೆಗಳು ಏನಾಗ್ತಾವು 11ರಿಂದನೂ ಭಾಗ ಹೋಗ್ತಾವು ದೇರ್ಫೋರ್ ಎ ಬಿ ಸಿ ಡಿ ಆಪ್ಷನ್ ಎಲ್ಲಾ 4 ಆಪ್ಷನ್ಗಳು ಏನಾಗ್ತಾವ್ರಿ 4ರಿಂದ 33ರಿಂದ ಭಾಗ ಹೋಗ್ತಾವು ಅದ್ರ ಸಲುವಾಗಿ ಮೇಲಿನ ಎಲ್ಲಾ ಸಂಖ್ಯೆಗಳು 33ರಿಂದ ಭಾಗ ಹೋಗ್ತಾವ ಯಾರು ಬಂದ್ರಿ ದ ಸಮ್ ಆಫ್ ಎನಿ ಟೂ ಆಡ್ ನಂಬರ್ ಈಸ್ ಆಲ್ವೇಸ್ ಇಲ್ಲಿ ನೋಡ್ರಿ ಯಾವಾಗಲೂ 2 ಬೆಸ ಸಂಖ್ಯೆಗಳ ಮೊತ್ತ ಏನಾಗಿರ್ತದ ಅಂತ ಕೇಳಾರ ಇಲ್ಲಿ ನೋಡ್ರಿ ನೀವು ಯಾವುದೇ 2 ಬೆಸ ಸಂಖ್ಯೆಗಳನ್ನ ತಗೊಂಡು ಕೂಡಿಸಿದ್ರಿ ಅಂದ್ರೆ ನಿಮ್ಗೆ ಏನ್ ಸಿಗ್ತದ ಯಾವಾಗ್ಲೂ ಇವನ್ ನಂಬರೇ ಬರ್ತದ ಬೇಕಿದ್ರೆ ಚೆಕ್ ಮಾಡ್ರಿ 1 + 3 = 4 4 is even 3 + 5 = 8 9 + 1 = 10 ನೋಡ್ರಿ ನಾವು ಯಾವರೇ 2 ಬೆಸ ಸಂಖ್ಯೆಗಳನ್ನ ಕೂಡಿಸಿದ್ವಿ ಅಂದ್ರೆ ನಮ್ಗೆ ಯಾವಾಗ್ಲೂ ಏನ್ ಬರ್ತದ ಸಮ ಸಂಖ್ಯೆನೇ ಬರ್ತದೆ ಆಪ್ಷನ್ ಎ ಇಸ್ ದ ಕರೆಕ್ಟ್ ಆನ್ಸರ್ ನೆಕ್ಸ್ಟ್ ಕ್ವೆಶ್ಚನ್ the largest 3-digit number divisible by 8 is ಇಲ್ಲಿ ನೋಡ್ರಿ ಕೊಟ್ಟಿರ್ತಕ್ಕಂಥದ್ರಲ್ಲಿ ಯಾವುದು 8ರಿಂದ ಭಾಗ ಹೋಗ್ತದ ಅಂತ ಹೇಳಿ ಕೇಳಾರ ಇಲ್ಲಿ ನೋಡ್ರಿ 8ರಿಂದ ಭಾಗ ಹೋಗ್ಬೇಕಾಗಿತ್ತಪ್ಪ ಅಂತಂದ್ರೆ ಏನ್ ಹೇಳ್ತದ್ರಿ ಡಿವಿಸಿಬಿಲಿಟಿ ರೂಲ್ಸ್ 3 ಸಂಖ್ಯೆಗಳು ಕೊನೆಯ 3 ಅಂಕಿಗಳು ಏನಾಗ್ಬೇಕ್ರಿ 8ರಿಂದ ಭಾಗ ಹೋಗ್ಬೇಕು ನಾವ್ ಏನ್ ಮಾಡ್ಬೇಕಾಗ್ತದೆ ಇಲ್ಲಿ ಎಲ್ಲ ಸಂಖ್ಯೆಗಳನ್ನು ಭಾಗಿಸಿ ನೋಡ್ಬೇಕಾಗ್ತದ ಇಲ್ಲಿ ನೋಡ್ರಿ ಫಸ್ಟ್ ಒನ್ 9 9 6 divided by 8 8 1s 8 remainder 1 8 2s 16 remainder 3 36 is not divisible by 8 check 9 9 2 divided by 8 8 1s 8 2s 16 3 8 4s 32 therefore option B is the correct answer ಇಲ್ಲಿ ನೋಡ್ರಿ ಕೊಟ್ಟಿರ್ತಕ್ಕಂಥ ಸಂಖ್ಯೆ ಒಳಗ 992 ಏನ್ ಮಾಡ್ತದ ಅಂದ್ರ 8ರಿಂದ ಭಾಗ ಹೋಗ್ತದ next question the largest 3-digit number divisible by 11 is ಇಲ್ಲಿ ನೋಡ್ರಿ 11 divisibility rule ಏನದ alternate digit ತಗೊಂಡು ಅದರ ಸಮ್ ಮಾಡಬೇಕು ಆಮೇಲೆ ಇದರದು ಡಿಫರೆನ್ಸ್ ತಗೋಬೇಕು ಇಲ್ಲಿ ನೋಡ್ರಿ 9 + 0 is 9 9 - 9 = 0 ಆಗ್ತದ ಇಲ್ಲಿ ನೋಡ್ರಿ ಲಾರ್ಜೆಸ್ಟ್ ಕೇಳಾರ 9 + 9 is 18 18 - 9 is 9 ಆಗ್ತದ ಇಲ್ಲಿ ನೋಡ್ರಿ 17 - 8 ಏನಾಗ್ತದ್ರಿ 9 ಆಗ್ತದ 18 - 8 ಏನಾಗ್ತದ 10 ಆಗ್ತದ ನೋಡ್ರಿ 11ರಿಂದ ಭಾಗ ಹೋಗ್ಬೇಕಾಗಿತ್ತಪ್ಪ ಅಂತಂದ್ರೆ 0 ಅರೆ ಬರ್ಬೇಕು ಇಲ್ಲ ಏನ್ ಮಾಡ್ಬೇಕು 11 ಅರೆ ಬರ್ಬೇಕು ಇಲ್ಲಿ ನೋಡ್ರಿ 9 - 9 = 0 ಬಂದದ ಆಪ್ಷನ್ ಎ ಇಸ್ ದ ಕರೆಕ್ಟ್ ಆನ್ಸರ್ ಉಳಿಕಿದ ಯಾವ ಸಂಖ್ಯೆಗಳು ಏನಾಗಂಗಿಲ್ಲ 11ರಿಂದ ಭಾಗ ಹೋಗುದಿಲ್ಲ ನೆಕ್ಸ್ಟ್ ಕ್ವೆಶ್ಚನ್ ಈಸ್ ವಿಚ್ ಆಫ್ ದಿಸ್ ನಂಬರ್ ಈಸ್ ಡಿವಿಸಿಬಲ್ ಬೈ 7 ಅಂದಾರ ಇಲ್ಲಿ ನೋಡ್ರಿ ಈ ಕೆಳಗಿನ ಯಾವ ಸಂಖ್ಯೆ 7ರಿಂದ ಭಾಗ ಹೋಗ್ತದ ಅಂತ ಕೇಳಾರ ಇಲ್ಲಿ ನೋಡ್ರಿ 7ರಿಂದ ಭಾಗ ಹೋಗ್ಬೇಕಾಗಿತ್ತಪ್ಪ ಅಂತಂದ್ರೆ ಏನ್ ರೂಲ್ಸ್ ಲಾಸ್ಟ್ ಡಿಜಿಟ್ ಏನ್ ಮಾಡ್ಬೇಕ್ರಿ ಮಲ್ಟಿಪ್ಲೈ ಬೈ 2 ಮಾಡ್ಬೇಕು ಆಮೇಲೆ ಇದನ್ನ ಡಬಲ್ ಮಾಡಿ ಕೊಟ್ಟ ಉಳಿದ ರಿಮೈನಿಂಗ್ ಪಾರ್ಟ್ ಒಳಗೆ ಏನ್ ಮಾಡ್ಬೇಕು ಮೈನಸ್ ಮಾಡ್ಬೇಕು 2 1s 2 14 16 - 2 is 14 14 is divisible by 7 ಅಂದ್ರ ಈ ನಂಬರ್ ಏನಾಗ್ತದ 7 ಇಂದ ಭಾಗ ಹೋಗ್ತದ ನೆಕ್ಸ್ಟ್ ನಂಬರ್ ನೋಡ್ರಿ 203 ಅದ 3 2s 6 20 - 6 is 14 14 is divisible by 7 therefore this is also divisible by 7 ಇಲ್ಲಿ ನೋಡ್ರಿ 2 45 ಅದ 5 2s ಏನದರಿ 10 ಅದ
24 minus 10 ಮಾಡಿದ್ರೆ ಏನ್ ಬರ್ತದ 14 ಬರ್ತದ 14 is divisible by 7 ಅದ therefore 245 is also divisible by 7. We'll check this one. 289 9 to the 18. 28 minus 18 is 10. This is not divisible by 7. ಕ್ವಶನ್ ಏನಾಗಬೇಕಾಗಿತ್ತಪ್ಪ ಅಂತಂದ್ರೆ ಕೆಳಗಿನ ಯಾವ ಸಂಖ್ಯೆ 7ರಿಂದ ಭಾಗ ಆಗುದಿಲ್ಲ ಅಂತ ಆಗ್ಬೇಕಾಗಿತ್ತು. ಇಲ್ಲಿ ನೋಡ್ರಿ 289 ಏನದ ಅಂದ್ರೆ 7ರಿಂದ ಭಾಗ ಆಗುದಿಲ್ಲ. ಈ ಮೂರು ಸಂಖ್ಯೆಗಳು ಏನಾಗ್ತಾವಪ್ಪ ಅಂತಂದ್ರೆ 7ರಿಂದ ಭಾಗ ಆಗ್ತಾವ. Which of the following this number is not divisible by ಆಗ್ಬೇಕ್ರಿ, not divisible by 7. Next question. Find the unit digit of 6 raised to 100. Allowed 6 raised to 100. ನಾವು ಯೂನಿಟ್ ಡಿಜಿಟ್ ಹೆಂಗ್ ಫೈಂಡ್ ಮಾಡೋದು ಅಂತ ಕಲ್ತೀವ್ರಿ. ಇದು ಫಸ್ಟ್ ಮೆಥಡ್ ಒಳಗೆ ಬರ್ತದ. 6 raised to n is equals to ಏನದ ರೀ 6 ಅದ. 6 raised to n is equals to ಏನದ ಯೂನಿಟ್ ಡಿಜಿಟ್ ಒಳಗ 6 ಬರ್ತದ. 6 ಪವರ್ ಏನೇ ಇರ್ಲಿ ಅದ್ರ ಯೂನಿಟ್ ಡಿಜಿಟ್ ಒಳಗೆ ಏನ್ ಬರ್ತದ್ರಿ 6 ಬರ್ತದ. therefore ಆಪ್ಷನ್ ಡಿ ಇಸ್ ದ ಕರೆಕ್ಟ್ ಆನ್ಸರ್. ಯೂನಿಟ್ ಡಿಜಿಟ್ ಏನಾಗಿರ್ತದ ಇಲ್ಲಿ 6 ಆಗಿರ್ತದ. ನೆಕ್ಸ್ಟ್ ಕ್ವೆಶ್ಚನ್. The unit digit of 2468 raised to 20 is ಇಲ್ಲಿ ನೋಡ್ರಿ 2 4 6 8 ಪವರ್ ಏನದ್ರಿ 20 ಅದ. ಇದ್ರದ್ದು ಯೂನಿಟ್ ಡಿಜಿಟ್ ಏನಾಗಿರ್ತದ ಅಂತ ಕೇಳ್ಯಾರ. ಇಲ್ಲಿ ನೋಡ್ರಿ ಬಿಡಿ ಸ್ಥಾನದಲ್ಲಿ 2 3 ಮತ್ತೆ 7 8 ಇದ್ದಾಗ ರೂಲ್ ಏನದರಿ ಪವರ್ಗೆ ಏನ್ ಮಾಡ್ಬೇಕ್ರಿ ನಾವು 4ರಿಂದ ಭಾಗಿಸ್ಬೇಕ್ರಿ. ಇಲ್ಲಿ ನೋಡ್ರಿ 4 5 20 ರಿಮೈಂಡರ್ ಏನ್ ಉಳಿತ್ರಿ 0 ಉಳಿತು. ರಿಮೈಂಡರ್ ಏನಾದ್ರೆ 0 ಉಳಿತಪ್ಪ ಅಂತಂದ್ರೆ ಯೂನಿಟ್ ಡಿಜಿಟ್ ಒಳಗೆ ಏನಿರ್ತದ 4 ಇರ್ತದ. therefore option B is the correct answer. Next, what is the unit digit of 4321 into 5678? ಇಲ್ಲಿ ನೋಡ್ರಿ ಯೂನಿಟ್ ಡಿಜಿಟ್ ಕೇಳಿದಾಗ no need to multiply the whole number. what we have to do is only we have to multiply unit digits. ಇಲ್ಲಿ ನೋಡ್ರಿ ಈಗ ಯೂನಿಟ್ ಡಿಜಿಟ್ ಕಂಡು ಹಿಡೀರಿ ಅಂದ್ರೆ ನಾವ್ ಏನು ಮಾಡುವ ಅಗತ್ಯ ಇಲ್ಲಪ್ಪ ಅಂತಂದ್ರೆ ಇವೆರಡನ್ನು ಮಲ್ಟಿಪ್ಲೈ ಮಾಡುವ ಅಗತ್ಯ ಇಲ್ಲ. ಇಲ್ಲಿ ನೋಡ್ರಿ ಬರೀ 1 ಮತ್ತು 8ನ ಗುಣಾಕಾರ ಮಾಡಿದ್ರೆ ಸಾಕು. 1 8 8 ಯೂನಿಟ್ ಡಿಜಿಟ್ ಏನಾಗಿರ್ತದ್ರಿ 8 ಆಗಿರ್ತದ. we'll move to the next question. what is the unit digit of 7 raised to 25? ಇಲ್ಲಿ ನೋಡ್ರಿ 7 raised to 25 ಅದ. ಏನ್ ಮಾಡ್ಬೇಕಂತ ಹೇಳಿದ್ರಿ ಪವರಿಗೆ 4ರಿಂದ ಭಾಗಿಸ್ಬೇಕು. 7 raised to 24 into 7 raised to 1 ಉಳಿತದ. 7 raised to 1 ಅಂದ್ರೆ ಏನದರಿ 7 raised to 1 is equals to 7. therefore 7 is the unit digit. option C is the right answer. Next, what is the unit digit of 314 into 121 into 273? ಇಲ್ಲಿ ನೋಡ್ರಿ ಇವೆಲ್ಲ ಮಲ್ಟಿಪ್ಲೈ ಮಾಡಿದಾಗ ಬಿಡಿ ಸ್ಥಾನದಲ್ಲಿ ಯಾವ ಸಂಖ್ಯೆ ಬರ್ತದ ಅಂತ ಕೇಳ್ಯಾರಿ. ಇಲ್ಲಿ ನೋಡ್ರಿ ಬಿಡಿ ಸ್ಥಾನದಲ್ಲಿರೋ ಸಂಖ್ಯೆಗಳನ್ನ ಅಷ್ಟು ಮಲ್ಟಿಪ್ಲೈ ಮಾಡಿದ್ರೆ ಸಾಕ್ರಿ. 4 into 1 into 3. ಇಲ್ಲಿ ನೋಡ್ರಿ 4 1 4 4 3 ಎಷ್ಟ್ರಿ 12. ಬಿಡಿ ಸ್ಥಾನದಲ್ಲಿ ಏನದರಿ 2 ಅದ. ಆಪ್ಷನ್ ಎ ಇಸ್ ದ ಕರೆಕ್ಟ್ ಆನ್ಸರ್. ನೆಕ್ಸ್ಟ್ ಕ್ವೆಶ್ಚನ್. ವಾಟ್ ಈಸ್ ದ ಸ್ಮಾಲೆಸ್ಟ್ ಪ್ರೈಮ್ ನಂಬರ್? ಇಲ್ಲಿ ನೋಡ್ರಿ ಸ್ಮಾಲೆಸ್ಟ್ ಪ್ರೈಮ್ ನಂಬರ್ ಯಾವುದು ಅಂತ ಕೇಳ್ಯಾರಿ. ಪ್ರೈಮ್ ನಂಬರ್ ಎಲ್ಲಿಂದ ಸ್ಟಾರ್ಟ್ ಆಗ್ತಾವ್ರಿ 2ರಿಂದ ಸ್ಟಾರ್ಟ್ ಆಗ್ತಾವು. therefore 2 is the smallest prime number. what is the smallest even prime number ಅಂದ್ರೂ 2 ಬರ್ತದ್ರಿ. what is the smallest prime number ಅಂದ್ರೂ 2 ಬರಿಬೇಕು. next question. a number divisible by 2 3 and 5 must also divisible by. ಇಲ್ಲಿ ನೋಡ್ರಿ ಒಂದು ಸಂಖ್ಯೆ 2 3 ಮತ್ತ 5ರಿಂದ ಭಾಗ ಆಗ್ತಿತ್ತು ಅಂತಂದ್ರ ಅದು ಯಾವ್ದ್ರಿಂದ ಭಾಗ ಹೋಗ್ತದ ಅಂತ ಕೇಳ್ಯಾರ. ಇಲ್ಲಿ ನೋಡ್ರಿ 2 ಮತ್ತ 3ರಿಂದ ಭಾಗ ಹೋಗ್ಬೇಕು ಮತ್ತ 5ರಿಂದನೂ ಭಾಗ ಹೋಗ್ಬೇಕು ಅಂತಂದ್ರ ಆ ಸಂಖ್ಯೆ ಎದರಿಂದ ಭಾಗ ಹೋಗ್ತದ 20ರಿಂದ 30ರಿಂದ ಭಾಗ ಹೋಗ್ತದ. ಯಾಕಂದ್ರ ಇತರದೆಲ್ಲ ಏನ್ ಮಾಡ್ಬೇಕ್ರಿ LCM ತಗೋಬೇಕು. ಇಲ್ಲಿ ನೋಡ್ರಿ 2 3 and 5 ಎಲ್ಲಾನು ಏನದಾವು ಪ್ರೈಮ್ ನಂಬರ್ಸ್ ಯಾವ ಮಲ್ಟಿಪ್ಲೈ ಮಾಡ್ರಿ. 2 3 6 6 5 ಎಷ್ಟು ಬರ್ತದ್ರಿ 30 ಬರ್ತದ. ಅದ್ರ ಸಲುವಾಗಿ ಇಲ್ಲಿ ನೋಡ್ರಿ ಕೊಟ್ಟಂತಹ ಸಂಖ್ಯೆಗಳು 2 3 ಮತ್ತು 5ರಿಂದ ಭಾಗ ಹೋಗ್ತಿದ್ವಪ್ಪ ಅಂತಂದ್ರ ಅವು ಏನ್ ಮಾಡ್ತಾವು 30ರಿಂದ ಭಾಗ ಹೋಗ್ತಾವ. ನೆಕ್ಸ್ಟ್, if a number leaves a remainder of 1 when divided by 2 it is called. ಇಲ್ಲಿ ನೋಡ್ರಿ ಒಂದು ನಂಬರ್ ಏನ್ ಮಾಡೈತ್ರಿ 2ರಿಂದ ಭಾಗಿಸಿದಾಗ 1ಅನ್ನ
ಶೇಷವಾಗಿ ಉಳಿಸಿದ್ರ ಆ ನಂಬರ್ ಎಂತ ನಂಬರ್ ಆಗಿರ್ತದ ಅಂತ ಕೇಳ್ಯಾರಿ. ಇಲ್ಲಿ ನೋಡ್ರಿ, ಪ್ರೈಮ್ ನಂಬರ್, ಆಡ್ ನಂಬರ್, ಈವನ್ ನಂಬರ್, ಕಾಂಪೋಸಿಟ್ ನಂಬರ್. ಇಲ್ಲಿ ನೋಡ್ರಿ, ಈವನ್ ನಂಬರ್ ಅಂತೂ ಆಗಿರಕ್ ಸಾಧ್ಯನೇ ಇಲ್ರಿ. ಯಾಕಂದ್ರ ಈವನ್ ನಂಬರ್ ಇತ್ತಂದ್ರ ಅದೇನಾಗ್ತದ, 2ರಿಂದ ಸಂಪೂರ್ಣವಾಗಿ ಭಾಗ ಹೋಗ್ತದ, ಶೇಷ ಏನಿರ್ತದ 0 ಇರ್ತದ. ಇಲ್ಲಿ ನೋಡ್ರಿ, ಆಡ್ ನಂಬರ್, ಪ್ರೈಮ್ ನಂಬರ್, ಕಾಂಪೋಸಿಟ್ ನಂಬರ್. ಪ್ರೈಮ್ ನಂಬರ್ ಆಗಿರಕ್ ಸಾಧ್ಯ ಇಲ್ರಿ, ಯಾಕಂದ್ರೆ 2 ಅನ್ನೋದೇನ್ರಿ ಒಂದು ಪ್ರೈಮ್ ನಂಬರ್ ಅದ. ಅದ್ರ ನಾವು 2ರಿಂದ ಭಾಗಿಸಿದ್ವಿ ಅಂತಂದ್ರೆ ಏನಾಗ್ತದ, ರಿಮೈಂಡರ್ 0 ಉಳಿತದ. ಅದಕ್ಕ ಆಪ್ಷನ್ ಸಿನೂ ಅಲ್ಲ, ಆಪ್ಷನ್ ಏನೂ ಆಗುದಿಲ್ಲ. ಇಲ್ಲಿ ನೋಡ್ರಿ, ಕಾಂಪೋಸಿಟ್ ನಂಬರ್ ತಗೊಂಡ್ರ ಕಾಂಪೋಸಿಟ್ ಒಳಗ್ 4 ಬರ್ತಾವ್ರಿ, 6 ಬರ್ತದ್ರಿ, 8 ಬರ್ತದ. ಕಾಂಪೋಸಿಟ್ ನಂಬರ್ಸ್ ಅಂದ್ರೆ ಅದ್ರೊಳಗ ಆಡ್ ನಂಬರ್ಸ್ ಬರ್ತಾವು, ಈವನ್ ನಂಬರ್ಸ್ ಬರ್ತಾವು. ಇಲ್ಲಿ ನೋಡ್ರಿ, ಇವೆಲ್ಲ ಈವನ್ ನಂಬರ್ಸ್ ನಾವು 2ರಿಂದ ಭಾಗಾಕಾರ ಮಾಡಿದ್ವಿ ಅಂದ್ರೆ ಅದು ಏನ್ ಮಾಡಂಗಿಲ್ಲ, ಶೇಷವನ್ನ ಒಂದಾಗಿ ಕೊಡುದಿಲ್ಲ. ಅದ್ರ ಸಲುವಾಗಿ ನೋಡ್ರಿ, ಅವು ಏನಾಗಿರ್ತಾವಪ್ಪ ಅಂತಂದ್ರ ಆಡ್ ನಂಬರ್ಸ್ ಆಗಿರ್ತಾವು. ನಾವು ಆಡ್ ನಂಬರ್ಸ್ ಏನಾದ್ರು ತಗೊಂಡು ಅದನ್ನ 2ರಿಂದ ಭಾಗಾಕಾರ ಮಾಡಿದ್ವಿ ಅಂದ್ರೆ ನಮಗೆ ಏನ್ ಸಿಗ್ತದ, ಶೇಷ ಯಾವಾಗ್ಲೂ ಒಂದಾಗಿರ್ತದ. ಆಪ್ಷನ್ ಬಿ ಇಸ್ ದ ಕರೆಕ್ಟ್ ಆನ್ಸರ್. ನೆಕ್ಸ್ಟ್ ಕ್ವೆಶನ್. A number divisible by 9 must also be divisible by. ಇಲ್ಲಿ ನೋಡ್ರಿ, ಒಂದು ಸಂಖ್ಯೆ 9ರಿಂದ ಭಾಗ ಆಗ್ತಿತ್ತು ಅಂತಂದ್ರ ಕೆಳಗಿನ ಯಾವ ಸಂಖ್ಯೆಯಿಂದ ಭಾಗ ಆಗಲೇಬೇಕು ಅಂತ ಕೇಳ್ಯಾರ್ರಿ. ಇಲ್ಲಿ ನೋಡ್ರಿ, ಒಂದು ಸಂಖ್ಯೆ ಏನ್ರಿ 9ರಿಂದ ಭಾಗ ಹೋಗ್ತಿತ್ತಪ್ಪ ಅಂತಂದ್ರ ಅದೇನ್ ಮಾಡ್ತದ, 3ರಿಂದನೂ ಕೂಡ ಭಾಗ ಹೋಗ್ತದ. ನೆಕ್ಸ್ಟ್ ಕ್ವೆಶನ್. ವಾಟ್ ಈಸ್ ದ ಯೂನಿಟ್ ಡಿಜಿಟ್ ಆಫ್ 7^25? ಇಲ್ಲಿ ನೋಡ್ರಿ, 7^25 ಏನ್ ಮಾಡ್ಬೇಕ್ರಿ, ಪವರ್ ನ 4ರಿಂದ ಭಾಗಿಸ್ಬೇಕು. 4 24 ರೀ. ಇದನ್ನ ಹೆಂಗ್ ಬರಿಬೋದು ನಾವು, 7^24 ಇಂಟು 7^1 ಅದ. 7^1 is equals to 7. Therefore, unit digit is 7. Option D is the correct answer. Next question. The sum of two odd number is always even. Some questions are repeated. How many two-digit numbers are divisible by 5 ಅಂತ ಕೇಳಾರ. ಇಲ್ಲಿ ನೋಡ್ರಿ, 2-digit number ಎಲ್ಲಿಂದ ಸ್ಟಾರ್ಟ್ ಆಗ್ತಾವ್ರಿ, 10 ಇಂದ ಸ್ಟಾರ್ಟ್ ಆಗ್ತಾವು. This is divisible by 5. Yes. Next, ಎಲ್ಲಿಗೆ ಎಂಡ್ ಆಗ್ತದ್ರಿ 2-digit ನಂಬರ್, 99 ಗೆ ಎಂಡ್ ಆಗ್ತದ. ಬಟ್ 5ರಿಂದ ಭಾಗ ಹೋಗುದು ಯಾವ್ದ್ರಿ, ಲಾಸ್ಟ್ ಡಿಜಿಟ್ 95. 95 ಏನಾಗ್ತದ, 5ರಿಂದ ಭಾಗ ಹೋಗ್ತದ. ನಮಗೇನ್ ಬೇಕು, ಎಷ್ಟು ನಂಬರ್ಸ್ ಭಾಗ ಹೋಗ್ತಾವ ಅಂತ ಬೇಕಾಗ್ಯದ. ಏನದರಿ, an is equals to ಏನದ, a plus n minus 1 into d ಅದ. ಇಲ್ಲಿ ನೋಡ್ರಿ, an ಅಂದ್ರ ಲಾಸ್ಟ್ ಸಂಖ್ಯೆ, ಕೊನೆಯ ಸಂಖ್ಯೆ 95. a ಅಂದ್ರೆ ಏನ್ರಿ, 5ರಿಂದ ಭಾಗವಾಗುವ 2 ಅಂಕಿಯ ಮೊದಲ ಸಂಖ್ಯೆ 10 ಪ್ಲಸ್ n ನೇ ಕಂಡು ಹಿಡಿಬೇಕು ನಾವು, -1 ಇಂಟು d ಅಂದ್ರೆ ಏನ್ರಿ, ಇಲ್ಲಿ ನೋಡ್ರಿ, 5ರಿಂದ ಭಾಗ ಹೋಗುವ ಮೊದಲ 2 ಅಂಕಿಯ ಸಂಖ್ಯೆ 10 ರೀ. ಲಾಸ್ಟ್ನೇದು ಏನದ, 95 ಅದ. ಸೂತ್ರ ಏನದ, an is equals to a plus n minus 1 into d ಅದ ರೀ. an ಅಂದ್ರೆ ಏನದ, 95 ಅದ, ಪ್ಲಸ್ a ಅಂದ್ರೆ ಏನದ ರೀ, 10 ಅದ, ಪ್ಲಸ್ n minus 1 ನಾವು n ವ್ಯಾಲ್ಯೂನೇ ಕಂಡು ಹಿಡಬೇಕು. d ಅಂದ್ರೆ ಏನದ, 5 ಅದ. ಇಲ್ಲಿ ನೋಡ್ರಿ, 95 minus 10 is equal to n minus 1 into 5 ಆಗ್ತದ. ಇಲ್ಲಿ ನೋಡ್ರಿ, 85 divided by 5 is equal to n minus 1 ಆಗ್ತದ. 1 ಜಾ. Therefore, n is equal to 17. ಈ ಒಂದು ಆ ಕಡೆ ಕಳಿಸ್ರಿ, ಪ್ಲಸ್ 1 ಆಗ್ತದ, is equals to 18. n is equals to ಎಷ್ಟಾಯ್ತ್ರಿ, 18. B is the correct answer. ಇಲ್ಲಿ ನೋಡ್ರಿ, how many two-digit numbers are divisible by 5 means 18 two-digit numbers are divisible by 5. 2 ಅಂಕಿಯ 18 ಸಂಖ್ಯೆಗಳು ಏನಾಗ್ತಾವು ಅಂದ್ರೆ 5ರಿಂದ ಭಾಗ ಹೋಗ್ತಾವು. ನೆಕ್ಸ್ಟ್, ವಾಟ್ ಈಸ್ ದ ಸಮ್ ಆಫ್ ಫಸ್ಟ್ 50 ನ್ಯಾಚುರಲ್ ನಂಬರ್ಸ್? ಇಲ್ಲಿ ನೋಡ್ರಿ, ನಮಗೆ ಗೊತ್ತದ, ಮೊದಲ ಸ್ವಾಭಾವಿಕ ಸಂಖ್ಯೆಗಳ ಮೊತ್ತ ಕಂಡು ಹಿಡಿಯುವ ಸೂತ್ರ ಏನದರಿ, n ಇಂಟು n ಪ್ಲಸ್ 1 ಡಿವೈಡೆಡ್ ಬೈ 2 ಅದ. n ಅಂದ್ರೆ ಎಷ್ಟದ ರೀ, 50 ಅಂತ ಕೊಟ್ಟಾರ, 50 ಇಂಟು 50 ಪ್ಲಸ್ 1 ಡಿವೈಡೆಡ್ ಬೈ 2. 2 ಬದಲೇ 2 25. ಇಲ್ಲಿ ನೋಡ್ರಿ, 25 ಇಂಟು 50 1 25 1 ಜಾ 25 25 5 ಜಾ 125 125 plus 2 is 127. 1275 is the correct answer. Option B is the right answer. ಇಲ್ಲಿ ನೋಡ್ರಿ, 50 ಮೊದಲ 50 ಸ್ವಾಭಾವಿಕ ಸಂಖ್ಯೆಗಳ ಮೊತ್ತ ಎಷ್ಟಾಗ್ತದ ಅಂತ ಕೇಳ್ಯಾರಿ. ಸ್ವಾಭಾವಿಕ ಸಂಖ್ಯೆಗಳ ಮೊತ್ತ ಕಂಡು ಹಿಡಿಯೋ ಸೂತ್ರ ಏನದ, n ಇಂಟು n ಪ್ಲಸ್ 1 ಡಿವೈಡೆಡ್ ಬೈ 2 ಅದ. ಇಲ್ಲಿ ನೋಡ್ರಿ, n ಅಂದ್ರೆ 50, 50 ಪ್ಲಸ್ 1 ಏನಾಗ್ತದ್ರಿ, 51 ಆಗ್ತದ. ಇವೆರಡು ಮಲ್ಟಿಪ್ಲೈ ಮಾಡಿದ್ವಿ ಅಂದ್ರೆ ಏನಾಗ್ತದ, 1275 ಆನ್ಸರ್ ಬರ್ತದೆ. ನೆಕ್ಸ್ಟ್ ಕ್ವೆಶ್ಚನ್, ವಾಟ್ ಈಸ್ ದ ಲಾರ್ಜೆಸ್ಟ್ 2-digit ಪ್ರೈಮ್ ನಂಬರ್? ಇಲ್ಲಿ ನೋಡ್ರಿ,
ಇವೆರಡು ಪ್ರೈಮ್ ನಂಬರ್ಸ್ ಅಲ್ಲ ಫಸ್ಟ್. ದಿಸ್ ಇಸ್ ಆಲ್ಸೋ ನಾಟ್ ಅ ಪ್ರೈಮ್ ನಂಬರ್, ದಿಸ್ ಇಸ್ ಆಲ್ಸೋ ನಾಟ್ ಅ ಪ್ರೈಮ್ ನಂಬರ್. ಇವೆರಡು ಏನವರಿ ಪ್ರೈಮ್ ನಂಬರ್ ಅವ. ಬಟ್ ಏನ್ ಕೇಳ್ಯಾರ ನೋಡ್ರಿ, ಲಾರ್ಜೆಸ್ಟ್ ಅಂದಾರ್ರಿ. ಲಾರ್ಜೆಸ್ಟ್ ಅಂದ್ರ 97. ಆಪ್ಷನ್ ಬಿ ಇಸ್ ದ ಕರೆಕ್ಟ್ ಆನ್ಸರ್. ದ ಸಮ್ ಆಫ್ ಟು ಇವನ್ ನಂಬರ್ ಈಸ್ ಆಲ್ವೇಸ್, ನೋಡ್ರಿ ಸಮ್ ಆಫ್ ಟು ಇವನ್ ನಂಬರ್ ಈಸ್ ಆಲ್ವೇಸ್ ಏನಾಗ್ತದ್ರಿ, ಇವನೇ ಆಗ್ತದ. ಆಪ್ಷನ್ ಎ ಇಸ್ ದ ಕರೆಕ್ಟ್ ಆನ್ಸರ್. ನೀವು ಯಾವುದೇ ಎರಡು ಸಂಖ್ಯೆ ತಗೊಂಡು ಕೂಡಿಸ್ರಿ, 6 4 + 4 8 4 + 6 10. ಇಲ್ಲಿ ನೋಡ್ರಿ ಯಾವುದೇ ಎರಡು ಸಮ ಸಂಖ್ಯೆಗಳನ್ನ ಕೂಡಿಸಿದ್ರೆ ನಿಮ್ಗೆ ಏನ್ ಸಿಗ್ತದೆ, ಮೊತ್ತ ಸಮ ಸಂಖ್ಯೆನೇ ಆಗಿರ್ತದೆ, ಆಲ್ವೇಸ್ ಇವನ್ ಆಗಿರ್ತದ. ನೆಕ್ಸ್ಟ್ ಕ್ವೆಶನ್.